ಓಕೆ, ನಾನು ಸುಮ್ಮನೆ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಫಿನಾನ್ಷಿಯಲ್ ಅಡ್ವೈಸಸ್ ಕೊಡ್ತೀನಿ ಅಂತ ಹೇಳಿದ್ದೆ. ಸೊ ಅದಾದ್ಮೇಲಿಂದ ನೀವು ಎವ್ರಿ ವಿಡಿಯೋ ನನಗೆ ಕಾಮೆಂಟ್ ಮಾಡ್ತಾ ಇದ್ದೀರಾ. ಲೈಕ್ ಆಲ್ಮೋಸ್ಟ್ ಒಂದು 3-4 ಜನ ಅಂತೂ ಎವ್ರಿ ವಿಡಿಯೋ ಕಾಮೆಂಟ್ ಮಾಡ್ತಿದ್ದೀರಾ, ವೆಯ್ಟ್ ಮಾಡ್ತಿದೀವಿ ಅಂತ. ಸೊ ಈ ವಿಡಿಯೋ ಮಾಡೋಣ ಅನ್ಕೊಂಡೆ, ತುಂಬಾ ಲೇಟ್ ಮಾಡೋದು ಬೇಡ ಅಂತ. ಸೊ ಇವತ್ತು ಸ್ವಲ್ಪ ಫಿನಾನ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ, ಆಯ್ತಾ? ಸೊ ಹೆಂಗ್ ಇನ್ವೆಸ್ಟ್ ಮಾಡ್ತಿದ್ದೆ ನಾನು, ನಂದು 20 ಇಯರ್ಸ್ ವಿಶಾಲಿಗೆ ಏನ್ ಅಡ್ವೈಸ್ ಕೊಡ್ತಿದ್ದೆ, ಸೊ ಒಂದು 10 ವರ್ಷದ ಮುಂಚೆ ವಿಶಾಲಿಗೆ ನಾನು ಏನ್ ಅಡ್ವೈಸ್ ಕೊಡ್ತಿದ್ದೆ ಅಂತ ಹೇಳ್ತೀನಿ. ಏನಕ್ಕೆ ಅಂತ ಅಂದ್ರೆ ನಾನು ಡೈರೆಕ್ಟ್ ಆಗಿ ನಿಮಗೆ ಅಡ್ವೈಸ್ ಕೊಡಕ್ ಆಗೋದಿಲ್ಲ. ನೀವು ಯಾರು ಡಿಸ್ಕ್ಲೈಮರ್ ಓದಿಲ್ಲ ಅಂತ ಅಂದ್ರೆ ಇವಾಗ ಇನ್ನೊಂದ್ಸತಿ ಹೇಳ್ತೀನಿ, ನಾನು ಪ್ರೊಫೆಷನಲ್ ಫಿನಾನ್ಷಿಯಲ್ ಅಡ್ವೈಸರ್ ಅಲ್ಲ. ನನಗೆ ಯಾವುದು ಫಿನಾನ್ಸ್ ಡಿಗ್ರಿ ಇಲ್ಲ, ನಾನು ಫಿನಾನ್ಸ್ ಫೀಲ್ಡ್ ಇಂದ ಬರೋದಿಲ್ಲ. ನಾನು ಏನೇ ಹೇಳ್ತಿದ್ರು ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಇಂದ ಹೇಳ್ತಿರೋದು, ನಾನು ಮಾಡಿರೋ ಮಿಸ್ಟೇಕ್ಸ್ ಮತ್ತೆ ನನ್ನ ಸೆಲ್ಫ್ ಟಾಟ್ ಎಜುಕೇಶನ್ ಏನಿದೆ ನಾನು ಅದರಿಂದ ಕಲ್ತ್ಕೊಂಡ್ಬಿಟ್ಟು ನಾನು ಹೇಳ್ತಿರೋದು. ಅಂಡ್ ನಾನು ನಿಮಗೆ ಕೊಡ್ತಿರೋ ಅಡ್ವೈಸ್ ಅಲ್ಲ. ನಿಮ್ಮ ದುಡ್ಡಿಗೆ ನೀವೇ ರೆಸ್ಪಾನ್ಸಿಬಲ್. ನೀವೇನೇ ಡಿಸಿಷನ್ ತಗೊಂಡ್ರು ಅದು ನಿಮ್ಮ ಚಾಯ್ಸ್ ಅಂಡ್ ನಿಮ್ಮ ರೆಸ್ಪಾನ್ಸಿಬಿಲಿಟಿ. ನಿಮ್ಮ ದುಡ್ಡು ನಿಮ್ಮ ರೆಸ್ಪಾನ್ಸಿಬಿಲಿಟಿ ಆಗುತ್ತೆ. ಸೊ ನಾನು ವಾಪಸ್ ಹೋಗಿ 18-20 ವರ್ಷದ ವಿಶಾಲಿಗೆ ಏನು ಅಡ್ವೈಸ್ ಕೊಡ್ತಿದ್ದೆ ಅಂತ ಹೇಳ್ತೀನಿ ಇವತ್ತು, ಓಕೆನಾ? ಸೊ ಶುರು ಮಾಡೋಣ. ನಾನು ಸ್ವಲ್ಪ ಕೀ ಪಾಯಿಂಟರ್ಸ್ನ ಇಲ್ಲಿ ಲ್ಯಾಪ್ಟಾಪ್ ಇಟ್ಕೊಂಡಿದ್ದೀನಿ, ನಿಮಗೆ ಕಾಣಿಸ್ತಿಲ್ಲ, ಇಲ್ಲಿ ಎದುರುಗಡೆ ಸ್ಕ್ರೀನ್ ಇದೆ ನನಗೆ. ಸೊ ನಾನು ಸ್ವಲ್ಪ ಅಲ್ಲಿ ನೋಡ್ಕೊಂಡು ಮಾತಾಡ್ತೀನಿ, ಯಾಕಂದ್ರೆ ನಾನು ಯಾವ ಪಾಯಿಂಟು ಮಿಸ್ ಮಾಡಬಾರ್ದು ಅಂತ ನಾನು ಕಂಪ್ಲೀಟ್ ಒಂದು ವಿಡಿಯೋ ಸ್ಟ್ರಕ್ಚರ್ ಬರ್ದು ಇಟ್ಕೊಂಡಿದ್ದೀನಿ. ಅದೇ ಪಾಯಿಂಟ್ ಟು ಪಾಯಿಂಟ್ ಬೇಸಿಸ್ ಮೇಲೆ ಹೋಗೋಣ ಅಂತ ಅಂದ್ಬಿಟ್ಟು. ಸೊ ಫಸ್ಟ್ ಅಡ್ವೈಸ್ ಏನು ಕೊಡ್ತಿದ್ದೆ ಅಂತ ಅಂದ್ರೆ, ಸ್ಕಿಲ್ ಮೇಲೆ ಫೋಕಸ್ ಮಾಡು, ಮನಿ ಮೇಲೆ ಫೋಕಸ್ ಮಾಡಬೇಡ, ಮನಿನ ಚೇಸ್ ಮಾಡಬೇಡ ಅಂತ. ಸೊ ಈಸಿ ಮನಿ ಅಂತ ಅಂತೀವಿ, ಫಾಸ್ಟ್ ಮನಿ, ಈಸಿ ಮನಿ, ಶಾರ್ಟ್ ಕಟ್ ಇಂದ ದುಡ್ಡು ಮಾಡೋದು. ಸೊ ಎಕ್ಸಾಂಪಲ್ಗಳು ಕೊಡ್ತೀನಿ ಯಾವುದು ಅಂತ. ಸೊ ಬೆಟ್ಟಿಂಗು, ಗ್ಯಾಮ್ಲಿಂಗು, ಕ್ರಿಪ್ಟೋ ಕರೆನ್ಸಿ, ಸ್ಟಾಕ್ ಟ್ರೇಡಿಂಗು. ಸೊ ಇದು ಯಾವುದು ಅರ್ಥ ಆಗೋದಿಲ್ಲ, ಪ್ಲಸ್ ಇದು ಯಾವುದು ಮಾಡಬಾರ್ದು ಅಂತ ನಾನು ಹೋಗ್ಬಿಟ್ಟು ನನಗೆ ಹೇಳ್ತಾ ಇದ್ದೆ, ಆಯ್ತಾ? ಇದರಿಂದ ದೂರ ಇರು. ನಾನು ಬೆಟ್ಟಿಂಗ್ ಆ್ಯಪ್ಗಳಲ್ಲಿ ಇದ್ದೆ, ನಾನು Dream11 ಆ ಥರ ಆ್ಯಪ್ಗಳಲ್ಲೆಲ್ಲ ಇದ್ದೆ, ಅಲ್ಲೂ ಬೆಟ್ಟಿಂಗ್ ಎಲ್ಲ ಮಾಡ್ತಿದ್ದೆ ಮುಂಚೆ. ₹1 ದುಡ್ಡು ಮಾಡಿಲ್ಲ, ಅದಕ್ಕಿಂತ ಒಂದು 100 ಕಳ್ಕೊಂಡಿದ್ದೀನಿ. ನಾನು ಎಷ್ಟು ದುಡ್ಡು ಮಾಡಿದ್ದೀನಿ ಅದಕ್ಕಿಂತ 100 ಕಳ್ಕೊಂಡಿದ್ದೀನಿ, ಆಯ್ತಾ? ಕ್ರಿಪ್ಟೋ ಕರೆನ್ಸಿ ಮಾಡಿದ್ದೀನಿ, ಅದರಲ್ಲೂ ದುಡ್ಡು ಕಳ್ಕೊಂಡಿದ್ದೀನಿ. ಸ್ಟಾಕ್ ಟ್ರೇಡಿಂಗ್ ಮಾಡಿದ್ದೀನಿ ಆ್ಯಂಡ್ ಅದರಲ್ಲೂ ದುಡ್ಡು ಕಳ್ಕೊಂಡಿದ್ದೀನಿ. ಇದು ನಾನು ಮಾತ್ರ ಅಂತಲ್ಲ, ಮೆಜಾರಿಟಿ ಜನ, ಲೈಕ್ 99.9% ಇದರಲ್ಲಿ ಯಾರೂ ದುಡ್ಡು ಮಾಡೋದಿಲ್ಲ. ಇದೇನೇ ಇದ್ರು ಹೌಸ್ ವಿನ್ ಆಗುತ್ತೆ ಅಷ್ಟೇ. ಹೌಸ್ ಯಾರು ನಡೆಸ್ತಿರ್ತಾರೆ ಅವ್ರು ಮಾತ್ರ ವಿನ್ ಆಗೋದು. ಗ್ಯಾಮ್ಲಿಂಗ್ ಆಗಲಿ, ಬೆಟ್ಟಿಂಗ್ ಆಗಲಿ, ಏನೇ ಆಗಲಿ, ಹೌಸ್ ಆಲ್ವೇಸ್ ವಿನ್ಸ್. ಸೊ ನಾವು ಗೆಲ್ಲಕ್ಕೆ ಆಗೋದಿಲ್ಲ ಅವ್ರ ಮೇಲೆ. ಸಿಸ್ಟಮ್ ಕಂಪ್ಲೀಟ್ ಆಗಿ ರಿಗ್ಡ್ ಆಗಿದೆ, ಆಯ್ತಾ? ರಿಗ್ಡ್ ಅಂತ ಅಂದ್ರೆ ಆಲ್ರೆಡಿ ಅವರೆಲ್ಲ ಸೆಟ್ ಮಾಡಿಟ್ಟಿರ್ತಾರೆ. ಸ್ಟಾರ್ಟಿಂಗ್ ಒಂದು ಚೂರು ಕೊಡ್ತಾರೆ ನಿಮಗೆ, ನಿಮಗೂ ಗೆಲ್ತಾ ಇದ್ದೀನಿ ಅನ್ನೋ ಫೀಲ್ ಬರೋದಕ್ಕೆ. ಅದಾದ್ಮೇಲೆ ಎಲ್ಲ ವಾಪಸ್ ಕಿತ್ಕೊಳ್ಳೋಕೆ ಶುರು ಮಾಡ್ತಾರೆ. ಬಟ್ ನಿಮ್ಮ ತಲೆ ಏನಿರುತ್ತೆ, ನಾನು ಮುಂಚೆ ಗೆದ್ದಿದ್ದೆ, ಸೊ ನಾನು ನೆಕ್ಸ್ಟ್ ಮತ್ತೆ ಗೆಲ್ಲೋ ಚಾನ್ಸಸ್ ಇದೆ ಅಂತ ಜಾಸ್ತಿ ಹಾಕೋಕೆ ಹೋಗ್ತೀರಾ. ಸೊ ಹಾಗೆ ಲಾಸ್ಟಿಗೆ ಜಾಸ್ತಿ ಕಳ್ಕೊಂಡ್ಬಿಡ್ತೀರಾ. ಸೊ ಅದಕ್ಕೆ ನಾನು ಅದನ್ನು ಅವಾಯ್ಡ್ ಮಾಡ್ತಿದ್ದೆ. ಫಸ್ಟ್ ಮಿಸ್ಟೇಕ್ ಅದು ನಂದು. ಆ್ಯಂಡ್ ಸೆಕೆಂಡ್ ಮಿಸ್ಟೇಕ್ ಏನು ಅಂದರೆ, ಇದನ್ನೆಲ್ಲ ಅವಾಯ್ಡ್ ಮಾಡಿಬಿಟ್ಟು ಪ್ರಾಪರ್ ಸ್ಕಿಲ್ಸ್ ಏನಿದೆ, ಒಂದು ಜಾಬಿಗೆ ಬೇಕಾಗಿರೋ ಸ್ಕಿಲ್ಲು, ಇಲ್ಲ ದುಡ್ಡು ಮಾಡೋದಕ್ಕೆ ಏನು ಬೇಕಾಗಿರೋ ಸ್ಕಿಲ್ ಇದೆ, ಒಂದು ಪ್ರಾಪರ್ ಸ್ಕಿಲ್. ಫಾರ್ ಎಕ್ಸಾಂಪಲ್ ಇವಾಗ ಟೆಕ್ ಆಗಲಿ, ಡೇಟಾ ಆಗಲಿ, ಈ ಕಾಂಟೆಂಟ್ ಕ್ರಿಯೇಷನ್ ಅಂದರೆ ಕಾಂಟೆಂಟ್ ಕ್ರಿಯೇಷನ್ ಆಗಲಿ, ವಿಡಿಯೋ ಎಡಿಟಿಂಗು, ಆಯಿತಾ, ವಿಡಿಯೋಗ್ರಫಿ, ಶೂಟಿಂಗು, ಏನಿದೆ ಸ್ಕಿಲ್ಲು, ಒಂದು ದುಡ್ಡು ಮಾಡ್ಕೊಡೋ ಅಂಥ ಸ್ಕಿಲ್ಲನ್ನ ಕಲ್ತ್ಕೋತಾ ಇದ್ದೆ. ಸೊ ದಟ್ ಒಂದು ಇನ್ಕಮ್ ಜನ್ರೇಟ್ ಮಾಡೋಕ್ಕಾಗಲಿ ಅಂತ, ಆಯಿತಾ? ಆ್ಯಂಡ್ ನೀವು ಯಾವತ್ತಿದ್ರೂ ನಿಮ್ಮ ಫೀಲ್ಡಲ್ಲಿ ಟಾಪ್ 1% ಇರೋಕ್ಕೆ ಟ್ರೈ ಮಾಡಿ. ಯಾಕಂದರೆ ಟಾಪ್ 1%ಗೆ ಹೈಯೆಸ್ಟ್ ಪೇ ಕೊಡ್ತಾರೆ. ನೀವು ಟಾಪ್ 1% ಇದ್ದಾಗ ನಿಮಗೆ ಟಾಪ್ 1% ಪೇ ಸಿಗುತ್ತೆ ನಿಮಗೆ, ಆಯಿತಾ? ಜಾಸ್ತಿ ದುಡ್ಡು ಕೊಡ್ತಾರೆ, ನಿಮಗೆ ಡಿಮ್ಯಾಂಡ್ ಜಾಸ್ತಿ ಇರುತ್ತೆ. ನೀವು ಈವನ್ ಪರ್ಸನಲ್ ಟ್ರೈನರ್ ಆಗಿದ್ರು, ಆಯಿತಾ, ಒಂದು ರೆಗ್ಯುಲರ್ ಜಿಮ್ಮಲ್ಲಿ ಒಂದು ನಾರ್ಮಲ್ ಜನರಲ್ ಪರ್ಸನಲ್ ಟ್ರೈನರ್ಸ್ ಇರ್ತಾರೆ ನೋಡಿ, ಅವ್ರು ಅಷ್ಟೊಂದು ದುಡ್ಡು ಮಾಡಲಿಲ್ಲ ಅಂದ್ರೂ, ಬಟ್ ಆ ಫೀಲ್ಡಲ್ಲಿ ಯಾರು ಟಾಪಲ್ಲಿ ಇರ್ತಾರೆ, ಸೆಲೆಬ್ರಿಟೀಸ್ನೆಲ್ಲ ಟ್ರೈನ್ ಮಾಡ್ತಿರ್ತಾರೆ ನೋಡಿ, ಅವ್ರದ್ದು ಇನ್ಕಮ್ ಏನಿದೆ ಲಕ್ಷದಲ್ಲಿರುತ್ತೆ, ಕೋಟಿಯಲ್ಲಿರುತ್ತೆ ಇನ್ಕಮ್ ಅವ್ರದ್ದು, ಆಯಿತಾ? ನಿಮ್ಮ ಫೀಲ್ಡಲ್ಲಿ ನೀವು ಟಾಪ್ 1%ಗೆ ಹೋಗೋಕೆ ಟ್ರೈ ಮಾಡಿ, ನಿಮ್ಮ ಇನ್ಕಮ್ ಕೂಡ ಅದೇ ಲೆವೆಲಿಗೆ ಮ್ಯಾಚ್ ಆಗುತ್ತೆ ಹೋಗ್ತಾ. ಸೊ ಒಂದು 2 to 3 ಇಯರ್ಸ್ ಏನಿದೆ, ಆ ಸ್ಕಿಲ್ಲನ್ನು ಕಲಿಯೋದಕ್ಕೆ ಟೈಮ್ ಆಗುತ್ತೆ ನಿಮಗೆ. ಟೆಕ್ ಆಗಲಿ, ಡೇಟಾ ಆಗಲಿ, ಸೇಲ್ಸ್ ಆಗಲಿ, ಕಾಂಟೆಂಟ್ ಕ್ರಿಯೇಷನ್ ಆಗಲಿ. ಸೊ ಇನಿಷಿಯಲಿ ತುಂಬ ಟೈಮ್ ತೊಗೊಳುತ್ತೆ. ನೀವು 1 ತಿಂಗಳು ಟ್ರೈ ಮಾಡಿಬಿಟ್ಟು ಇದು ಆಗ್ತಾ ಇಲ್ಲ ನನ್ನ ಕೈಯಲ್ಲಿ ಅಂತ ಗಿವ್ ಅಪ್ ಮಾಡಬಾರ್ದು. ಟೈಮ್ ತೊಗೊಳುತ್ತೆ, ಕಲಿಬೇಕು, ಟೈಮ್ ಇನ್ವೆಸ್ಟ್ ಮಾಡಬೇಕು, ಚೂರು ನಿಧಾನ ಕಲ್ತ್ಕೊಂಡು ಹೋಗಿ. ಅದನ್ನ ಒಂದು 2 ಇಯರ್ಸ್ ಅದಕ್ಕೆ ಇನ್ವೆಸ್ಟ್ ಮಾಡಿ, ಒಂದು ಸ್ಕಿಲ್ ಸೆಟ್ನ ಬಿಲ್ಡ್ ಮಾಡೋದಕ್ಕೆ ಪ್ರಾಪರ್ ಆಗಿ. ಆ್ಯಂಡ್ ಸೆಕೆಂಡ್ ಮಿಸ್ಟೇಕ್ ನಾನು ಏನು ಅವಾಯ್ಡ್ ಮಾಡ್ತಿದ್ದೆ ಅಂತ ಅಂದರೆ, ನನ್ನ ಲೈಫ್ ಸ್ಟೈಲನ್ನು ಇನ್ಫ್ಲೇಷನ್ ಏನಿದೆ ಅದನ್ನು ಅವಾಯ್ಡ್ ಮಾಡ್ತಿದ್ದೆ. ಸೊ ಲೈಫ್ ಸ್ಟೈಲ್ ಇನ್ಫ್ಲೇಷನ್ ಅಂದರೆ ಏನು? ಫಸ್ಟ್ ಇನ್ಫ್ಲೇಷನ್ ಅಂದರೆ ಏನು ಅಂತ ಹೇಳ್ತೀನಿ. ಈಗ ನಾವು 10 ವರ್ಷದ ಮುಂಚೆ ₹5 ಒಂದು ಚಾಕ್ಲೇಟ್ ಸಿಗ್ತಾ ಇತ್ತು. ಅದೇ ಚಾಕ್ಲೇಟು, ಸೇಮ್ ಚಾಕ್ಲೇಟು ಇವಾಗ ತೊಗೋಬೇಕಂದ್ರೆ ₹20 ಆಗಿದೆ ಅದು. ಏನಕ್ಕೆ ಅಂತ ಅಂದರೆ ವರ್ಷ ಅದ್ರ ಪ್ರೈಸ್ ಜಾಸ್ತಿ ಆಗ್ತಾ ಇತ್ತು. ಒಂದೊಂದು ರೂಪಾಯಿ ಜಾಸ್ತಿ ಆಗ್ಬಿಟ್ಟು ಇವಾಗ ₹20 ಬಂದು ನಿಂತಿದೆ. ಸೇಮ್ ಅಷ್ಟೇ ಚಿಕ್ಕ ಪೀಸ್ ಚಾಕ್ಲೇಟ್ ಇವಾಗ, ಆಯಿತಾ? ಅದೇ ಥರ ಇವಾಗ ಲೈಫ್ ಸ್ಟೈಲ್ ಇನ್ಫ್ಲೇಷನ್ ಏನು ಅಂದರೆ, ಈಗ ನಾನು ಸ್ಟೂಡೆಂಟಿಂದ ನನಗೊಂದು ಕೆಲಸ ಸಿಗುತ್ತೆ. ಈಗ ನನ್ನ ಕೆಲಸ ಸಿಕ್ತು, ನಾನು ದುಡಿತಾ ಇದ್ದೀನಿ ಅನ್ನೋದೊಂದು ಜೋಶ್ ಇರುತ್ತೆ. ಈಗ ದುಡ್ಡು ಮಾಡ್ತಿದ್ದೀನಲ್ವಾ, ಅದೊಂದು ಕಾನ್ಫಿಡೆನ್ಸಲ್ಲಿ ಏನು ಮಾಡ್ತೀನಿ, ಚೆನ್ನಾಗಿ ಖರ್ಚು ಮಾಡೋಕ್ಕೆ ಶುರು ಮಾಡಿಬಿಡ್ತೀನಿ. ಏನು ಬಟ್ಟೆ ತೊಗೊಳೋದು ಹೋಗ್ಬಿಟ್ಟು, ಐಫೋನ್ ತೊಗೊಳೋದು, ಆಯಿತಾ, ಸರಿಯಾಗಿ ಉಡಾಯಿಸ್ತಿರ್ತೀನಿ ದುಡ್ಡನ್ನ. ಪಾರ್ಟಿ ಅಂತೆ, ಹೊರಗಡೆ ಹೋಗೋದಂತೆ, ಟೂರು ಮಾಡ್ಕೊಂಡು, ಲೈಕ್ ಕ್ಲಬ್ಬಿಂಗ್ ಎಲ್ಲ ಹೋಗೋದು, ಆಯಿತಾ, ಎಣ್ಣೆ ಕುಡಿಯೋದು, ಸಿಗರೇಟ್ ಸೇದೋದು, ಈ ಥರ ಎಲ್ಲ ಉಡಾಯಿಸ್ತಿರ್ತೀವಿ ಅಂದ್ಕೊಳ್ಳಿ. ಸೊ ಇದನ್ನು ಲೈಫ್ ಸ್ಟೈಲ್ ಇನ್ಫ್ಲೇಷನ್ ಅಂತೀವಿ. ಏನಕ್ಕೆ ಅಂತಂದರೆ, ನೀವು ದುಡಿತಿರೋ ಪೇಸ್ಗಿಂತ ಜಾಸ್ತಿ ನಿಮ್ಮ ಖರ್ಚಿನ ಪೇಸ್ ಹೋಗ್ತಾ ಇದೆ.
ಈಗ ನೀವು ದುಡಿತಿರ್ತೀರಾ ಅನ್ಕೊಳ್ಳಿ, ಈಗ 100 ರೂಪಾಯಿ ದುಡಿತಿರ್ತೀರಾ, ನೆಕ್ಸ್ಟ್ ಇಯರ್ ನಿಮಗೆ 110 ರೂಪಾಯಿ ಆಗುತ್ತೆ ನಿಮ್ಮ ದುಡಿಮೆ, ಆಯಿತಾ. ವರ್ಷ ಫಸ್ಟ್ ಇಯರ್ 100 ರೂಪಾಯಿ, ನೆಕ್ಸ್ಟ್ ಇಯರ್ 110, ಅದಾದಮೇಲೆ 120. ಅದೇ ನಿಮ್ಮ ಖರ್ಚೇನಾದರೂ ಫಸ್ಟ್ ಇಯರು 80 ರೂಪಾಯಿ ಇತ್ತು ಅಂದ್ಕೊಳ್ಳಿ, ನೆಕ್ಸ್ಟ್ ಇಯರ್ ಏನಾದರೂ 100 ರೂಪಾಯಿ ಆಯಿತು, ಅದಾದಮೇಲೆ 130 ರೂಪಾಯಿ ಆಯಿತು ಅಂದರೆ ನಿಮ್ಮದು ನೋಡಿ, ಸ್ಟಾರ್ಟಿಂಗಲ್ಲಿ ನೀವು 20 ರೂಪಾಯಿನಾದರೂ ಉಳಿಸ್ತಿದ್ರಿ, 3ನೇ ವರ್ಷದಲ್ಲಿ ನೀವು ದುಡಿತಿರೋ ಅಷ್ಟು ಖರ್ಚು ಮಾಡ್ತಾ ಇದ್ದೀರಾ. ಸೊ ನೀವೇನು ಮಾಡಿದ್ರಿ, ನಿಮ್ಮ ದುಡಿಯೋ ಇನ್ಫ್ಲೇಷನ್ಗಿಂತ ಜಾಸ್ತಿ ನಿಮ್ಮದು ಎಕ್ಸ್ಪೆನ್ಸಿವ್ ಇನ್ಫ್ಲೇಷನ್ ಮಾಡಿಬಿಟ್ರಿ ನೀವು. ನಿಮ್ಮ ದುಡಿಯೋ ಗ್ರಾಫ್ ಹಿಂಗೋಯ್ತು, ಬಟ್ ನಿಮ್ಮ ಎಕ್ಸ್ಪೆನ್ಸ್ ಗ್ರಾಫ್ ಏನಿದೆ ಅದು ಹಿಂಗೆ ಹೋಗ್ಬಿಡ್ತು. ಸೊ ಆ ಡಿಫ್ರೆನ್ಸ್ ಏನಿದೆ ನೋಡ್ತಿದ್ದೀರಾ. ಸೊ ಅದಕ್ಕೆ ಲೈಫ್ ಸ್ಟೈಲ್ ಇನ್ಫ್ಲೇಷನ್ ಜಾಸ್ತಿ ಮಾಡಬಾರ್ದು. ಸೊ ನಿಮಗೆ ಜಾಬ್ ಸಿಕ್ಕಿದಾಗ, ಫಸ್ಟ್ ಜಾಬ್ ನನಗೆ ಸಿಕ್ಕಿದಾಗ ನಾನು ಏನು ಮಾಡ್ತಿದ್ದೆ, ಒಂದು 2 ಇಯರ್ಸ್ ನಾನು ಸ್ಟೂಡೆಂಟ್ ಥರನೇ ಬದುಕಕ್ಕೆ ಹೇಳ್ತಿದ್ದೆ ಹೋಗ್ಬಿಟ್ಟು. ನೀನು ಒಂದು 2 ವರ್ಷ ಜಾಬ್ ಸಿಕ್ಕಿದೆ, ಬಟ್ ಸ್ಟೂಡೆಂಟ್ ಥರನೇ ಬದುಕಬೇಕು. ಸ್ಟೂಡೆಂಟ್ಸ್ ಏನು ಮಾಡ್ತಾರೆ, ಜಾಸ್ತಿ ಖರ್ಚು ಮಾಡಲ್ಲ. ಅವ್ರಿಗೆ ಎಷ್ಟು ಪಾಕೆಟ್ ಮನಿ ಸಿಗುತ್ತೋ ಅವ್ರು ಅಷ್ಟರಲ್ಲೇ ಸ್ಪೆಂಡ್ ಮಾಡೋದು, ಅದ್ರ ಮೇಲ್ಗಡೆ ಅವ್ರು ಖರ್ಚು ಮಾಡೋಕ್ಕೆ ಹೋಗೋದಿಲ್ಲ. ಆ್ಯಂಡ್ ಅವ್ರು ಏನು ಮಾಡ್ತಾರೆ, ಲೈಕ್ ಬೇಡದಿರೋದೆಲ್ಲ ತೊಗೊಳಕ್ಕೆ ಹೋಗಲ್ಲ. ಲೈಕ್ ಆಲ್ಮೋಸ್ಟ್ ಸ್ವಲ್ಪ ಒಂದು ಬಡ್ಜೆಟಲ್ಲಿ ಇರ್ತಾರೆ ಅವ್ರು ಯಾವಾಗ್ಲೂ. ಆ ಬಡ್ಜೆಟ್ ಒಳಗಡೆನೆ ಖರ್ಚು ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಆ ಪಾಕೆಟ್ ಮನಿಲೂ ಒಂದು ಸ್ವಲ್ಪ ಉಳಿಸ್ಕೊಳಕ್ಕೆ ಟ್ರೈ ಮಾಡ್ತಿರ್ತಾರೆ ಅವರು. ಓಕೆನಾ. ಸೊ ಆ ಮೈಂಡ್ ಸೆಟ್ಟಲ್ಲಿ ಇರಬೇಕು ಫಸ್ಟ್ 2 ವರ್ಷ ಕೆಲಸ ಸಿಕ್ಕಿದಾಗ. ಆಮೇಲೆ ಏನು ಮಾಡಬೇಕಂದ್ರೆ, ಖರ್ಚು ಮಾಡೋದ್ರ ಮೇಲೆ ಫೋಕಸ್ ಫಸ್ಟ್ ಇರಬಾರ್ದು. ಫಸ್ಟ್ ಫೋಕಸ್ ನಿಮ್ಮದು ಸೇವಿಂಗ್ಸ್ ಮೇಲೆ ಇರಬೇಕು. ಖರ್ಚು ಮಾಡೋದು ಸೆಕೆಂಡರಿ, ಸೇವಿಂಗ್ಸ್ ಫಸ್ಟ್ ಇರಬೇಕು. ಸೊ ಇವಾಗ ದುಡ್ದಾಗ ಏನು ಇನ್ಕಮ್ ಬರುತ್ತೆ ಅದ್ರದ್ದು ನಾನು ಹೇಳ್ತಾ ಹೋಗ್ತೀನಿ ಫಸ್ಟ್ ಹೆಂಗೆ ಖರ್ಚು ಹೋಗಬೇಕು ಅಂತ. ಸೊ ಫಸ್ಟು ಇನ್ಕಮ್ ಬರುತ್ತೆ, ಇನ್ಕಮ್ ಬಂದಮೇಲೆ ಏನು ಮಾಡ್ತೀರಾ, ಲಿವಿಂಗ್ ಎಕ್ಸ್ಪೆನ್ಸಸ್ಸಿಗೆ ಹೋಗುತ್ತೆ. ಸೊ ಲಿವಿಂಗ್ ಎಕ್ಸ್ಪೆನ್ಸಸ್ ಏನು ಅಂತ ಹೇಳ್ತೀನಿ. ನಿಮ್ಮ ರೆಂಟು, ನಿಮ್ಮ ಬಿಲ್ಸು, ಫುಡ್ಡು, ಗ್ರಾಸರೀಸು. ಸೊ ಬೇಸಿಕ್ ನಿಮಗೆ ಬದುಕಕ್ಕೆ ಏನು ಎಕ್ಸ್ಪೆನ್ಸ್ ಬೇಕು ಆ ಎಕ್ಸ್ಪೆನ್ಸಸ್ಸಿಗೆ ಹೋಗುತ್ತೆ. ನಿಮ್ಮ ಬಿಲ್ಲು, ಎಲೆಕ್ಟ್ರಿಸಿಟಿ, ಫೋನ್ ಬಿಲ್ಲು, ವೈಫೈ ಬಿಲ್ಲು, ಇಂಥವಕ್ಕೆ ಹೋಗುತ್ತೆ. ಓಕೆನಾ. ಸೊ ಫಸ್ಟು ಲಿವಿಂಗ್ ಎಕ್ಸ್ಪೆನ್ಸಸ್ ತೆಗಿತೀರಾ. ಅದರಿಂದ ಲಿವಿಂಗ್ ಎಕ್ಸ್ಪೆನ್ಸ್ ಆದಮೇಲೆ ಏನು ಮಾಡ್ತೀರಾ ನೀವು, ಒಂದು ಎಮರ್ಜೆನ್ಸಿ ಫಂಡ್ ಅಂತ ಬಿಲ್ಡ್ ಮಾಡ್ಬೇಕು ನೀವು, ಆಯಿತಾ. ಆ ಎಮರ್ಜೆನ್ಸಿ ಫಂಡ್ ಬಗ್ಗೆ ಹೇಳ್ತೀನಿ ನಾನು ನೆಕ್ಸ್ಟ್ ಹೋಗ್ತಾ. ಸೊ ಆ ಎಮರ್ಜೆನ್ಸಿ ಫಂಡನ್ನು ಬಿಲ್ಡ್ ಮಾಡೋ ಕಡೆ ಫೋಕಸ್ ಮಾಡಬೇಕು ಫಸ್ಟು. ಆ್ಯಂಡ್ ಆ ಎಮರ್ಜೆನ್ಸಿ ಫಂಡ್ ಬಿಲ್ಡ್ ಆದಮೇಲೆ ಏನು ಮಾಡಬೇಕು, ನೀವು ಇನ್ವೆಸ್ಟ್ ಮಾಡೋಕ್ಕೆ ಟ್ರೈ ಮಾಡಬೇಕು. ಸೇವಿಂಗ್ಸ್ ಮತ್ತು ಇನ್ವೆಸ್ಟ್ಮೆಂಟ್ ಎಲ್ಲಿ ಮಾಡ್ಬೇಕಂತ ನೆಕ್ಸ್ಟ್ ಹೇಳ್ತೀನಿ ನಾನು, ಆಯಿತಾ. ಅಂದರೆ ನಾನು ಎಲ್ಲಿ ಮಾಡ್ತಿದ್ದೆ ಅಂತ ನೆಕ್ಸ್ಟ್ ಹೇಳ್ತೀನಿ. ಓಕೆನಾ. ಸೊ ಆ ಇನ್ವೆಸ್ಟ್ಮೆಂಟ್ ಆದಮೇಲೆ ಏನು ಉಳ್ಕೊಳುತ್ತೆ ಲಾಸ್ಟಿಗೆ, ಅವಾಗ ನೀವು ಅದನ್ನು ಮಿಸಲೇನಿಯಸ್ಸಿಗೆ ಖರ್ಚು ಮಾಡ್ಬೋದು. ಇವಾಗ ಏನಾದ್ರು ಬಟ್ಟೆ ತೊಗೋಬೇಕು, ಹೊರಗಡೆ ಹೋಗಬೇಕು, ತಿನ್ನೋಕ್ಕೆ, ಮೂವಿಗೆ ಹೋಗಬೇಕು ಅಂದರೆ ಅದು ಲಾಸ್ಟ್ ಎಕ್ಸ್ಪೆನ್ಸ್ ಬರಬೇಕು ನಿಮಗೆ. ಪೇ ಚೆಕ್ ಬರ್ತಿದ್ದಂಗೆ, ನಿಮ್ಮ ಸ್ಯಾಲ್ರಿ ಬರ್ತಿದ್ದಂಗೆ ಅದು ಫಸ್ಟ್ ಎಕ್ಸ್ಪೆನ್ಸ್ ಆಗಿರಬಾರ್ದು, ಅದು ಲಾಸ್ಟ್ ಎಕ್ಸ್ಪೆನ್ಸ್ ಆಗಿರಬೇಕು, ಆಯಿತಾ. ಸೊ ನನಗೆ ಇದನ್ನ ಅಡ್ವೈಸ್ ಕೊಡ್ತಿದ್ದೆ ಹೋಗ್ಬಿಟ್ಟು, ನೋಡು ಗುರು, ಈ ಥರ ಮಾಡ್ಬೇಕು ನೀನು. ಫಸ್ಟ್ ಏನಿದೆ ಲಿವಿಂಗ್ ಎಕ್ಸ್ಪೆನ್ಸು, ನೆಕ್ಸ್ಟ್ ಏನಿದೆ ನಿಂದು ಒಂದು ಎಮರ್ಜೆನ್ಸಿ ಫಂಡ್ ಬಿಲ್ಡ್ ಮಾಡು, ಅದಾದಮೇಲೆ ಏನಿದೆ ಇನ್ವೆಸ್ಟ್ ಮಾಡು, ಲಾಸ್ಟಿಗೆ ನಿನಗೆ ಏನು ಬೇಕಾದ ಖರ್ಚು ಮಾಡ್ಕೊ, ಉಳ್ಕೊಂಡ್ರೆ. ಉಳ್ದಿಲ್ಲ ಅಂತಂದರೆ ಖರ್ಚು ಮಾಡ್ಕೊಳ್ಳಲ್ಲ, ಅಷ್ಟೇ, ಸಿಂಪಲ್. ಓಕೆನಾ. ಸೊ ಲೈಫ್ ಸ್ಟೈಲ್ ಇನ್ಫ್ಲೇಷನ್ ಅಂತ ಅಂದರೆ ಏನೇನು ಅವಾಯ್ಡ್ ಮಾಡಬೇಕಂದ್ರೆ, ಹೊರಗಡೆ ಜಾಸ್ತಿ ತಿನ್ನೋದು, ಅನ್ನೆಸೆಸರಿ ಗ್ಯಾಡ್ಜೆಟ್ಗಳು ಬೈ ಮಾಡೋದು, ಸುಮ್ಮನೆ ಹೋಗ್ಬಿಟ್ಟು ಐಫೋನ್ ತೊಗೊಳೋದು, ಇಯರ್ಪಾಡ್ಸ್ ತೊಗೊಳೋದು, ಲೈಕ್ ಯಾರಿಗೋ ತೋರಿಸ್ಬೇಕು ಒಂದು ಸ್ಟೇಟಸ್ ಗೇಮ್ ಅಂತ ಅಂದ್ಬಿಟ್ಟು ಏನು ತಗೋತೀರಾ ನೋಡಿ, ಅವೆಲ್ಲ ಲೈಫ್ ಸ್ಟೈಲ್ ಇನ್ಫ್ಲೇಷನಿಗೆ ಬರುತ್ತೆ. ಆಮೇಲೆ EMIಗಳು ತೊಗೊಳೋದು, ನಿಮ್ಗೆ ದುಡ್ಡಿಲ್ಲ ಅಂದ್ರೂ EMI ತೊಗೊಳೋದು. ಕಾನ್ಫಿಡೆನ್ಸ್ ಏನು, ದುಡಿತಾ ಇದ್ದೀನಿ, ನೆಕ್ಸ್ಟ್ ಮಂತ್ ಸ್ಯಾಲ್ರಿ ಬರುತ್ತೆ ಅಂತ, ಬಟ್ ಕೆಲಸ ಹೋದರೆ ಏನು ಅನ್ನೋದು ಇರೋದಿಲ್ಲ ತಲೆಯಲ್ಲಿ. ಸೊ EMI ತೊಗೋಬೇಡಿ. EMI ಒಂಥರ ಟ್ರ್ಯಾಪ್ ಅದು ನಿಮಗೆ. EMI ಇಂದ EMI ಬೆಳೀತಾನೆ ಹೋಗ್ತಾ ಇರುತ್ತೆ. ಮಾಡಕ್ಕೆ ಹೋಗ್ಬಿಡಿ ಅದನ್ನೆಲ್ಲ. ಒಂದು ಗ್ಯಾಡ್ಜೆಟ್ಗೋಸ್ಕರ, ಒಂದು ಫೋನ್ಗೋಸ್ಕರ, ಐಫೋನ್ಗೋಸ್ಕರ EMI ಎಲ್ಲ ತೆಗಿಬೇಡಿ. ಅದರಿಂದ ದೂರ ಇರಬೇಕು ನೀವು. ಇವೆಲ್ಲ ಲೈಫ್ ಸ್ಟೈಲ್ ಇನ್ಫ್ಲೇಷನಿಗೆ ಬರುತ್ತೆ. ಇದನ್ನೆಲ್ಲದನ್ನು ಅವಾಯ್ಡ್ ಮಾಡಬೇಕು ಫಸ್ಟು. ಆಮೇಲೆ ಎಮರ್ಜೆನ್ಸಿ ಫಂಡ್ ಅಂತ ಹೇಳಿದೆ ನಿಮಗೆ. ಸೊ ಎಮರ್ಜೆನ್ಸಿ ಫಂಡ್ ಅಂದರೆ ಏನು, ನಿಮ್ಮ ಕೆಲಸ ಏನಾದರೂ ಹೋಗ್ಬಿಟ್ರೆ, ಇಲ್ಲ ಅಂದರೆ ಏನಾದರೂ ಒಂದು ಅರ್ಜೆಂಟ್ ಎಕ್ಸ್ಪೆನ್ಸಸ್ ಬಂತು, ಅನ್ಎಕ್ಸ್ಪೆಕ್ಟೆಡ್ ಎಕ್ಸ್ಪೆನ್ಸ್ ಬಂತು ಅಂದರೆ ಅದನ್ನು ಮ್ಯಾನೇಜೇ ಮಾಡೋಕ್ಕಾಗೋದಿಲ್ಲ ನಿಮಗೆ. ಯಾರ ಹತ್ರನಾದ್ರೂ ಹೋಗ್ಬಿಟ್ಟು ಸಾಲ ಕೊಡಿ ಅಂತ ಕೇಳ್ತಾ ಕೂತ್ಕೋಬೇಕಾಗತ್ತೆ. ಬ್ಯಾಂಕಿಗೆ ಹೋಗಿ ಲೋನ್ ತೆಗಿಬೇಕು, EMI ತೆಗಿಬೇಕು, ಸಾಲ ತೆಗಿಬೇಕು. ಸೊ ಇವೆಲ್ಲ ಮಾಡಬಾರ್ದು ನೀವು. ಈಗ ಕೆಲಸ ಏನಾದರೂ ಕಳ್ಕೊಂಬಿಟ್ಟೆ, ಅದಕ್ಕೊಂದು ಬ್ಯಾಕಪ್ ಇರಬೇಕು, ಬ್ಯಾಕಪ್ ಪ್ಲ್ಯಾನ್ ರೆಡಿ ಇರಬೇಕು ಫಸ್ಟ್ ನಿಮ್ಮ ಹತ್ರ. ಸೊ ನಾನು ಏನಂತಿದ್ದೆ, ನನಗೆ 6 ಮಂತ್ಸಿಂದು ಎಮರ್ಜೆನ್ಸಿ ಫಂಡ್ ರೆಡಿ ಮಾಡ್ಕೊ ಅಂತ. ಸೊ ನಾನು ಏನಿರುತ್ತೆ, ನನಗೆ ಪ್ರತಿ ಮಂತ್ ನನಗೆ ನನ್ನ ಎಕ್ಸ್ಪೆನ್ಸ್ ಗೊತ್ತಿರುತ್ತೆ. ಈ ತಿಂಗಳು ನಂದು ಇಷ್ಟು ರೆಂಟ್ ಇರುತ್ತೆ, ಇಷ್ಟು ನನ್ನ ಫುಡ್ಡಿಗೆ ಹೋಗುತ್ತೆ, ನನಗೆ ಪೆಟ್ರೋಲಿಗೆ ಇಷ್ಟು ಬೇಕು, ಇದಕ್ಕೆ ಅಂತ. ಸೊ ಅದೊಂದು ತಲೆಯಲ್ಲಿ ಇರುತ್ತೆ, ನನ್ನ ತಿಂಗಳ ಇಷ್ಟು ಖರ್ಚಾಗುತ್ತೆ ಅಂತ. ಸೊ ನಾನು ಏನು ಮಾಡಬೇಕು, ಫಸ್ಟ್ ಕೆಲಸ 6 ತಿಂಗಳದು, ಮುಂದಿನ 6 ತಿಂಗಳದ್ದು ನಾನು ಸೇವಿಂಗ್ಸಲ್ಲಿ ಇಟ್ಟಿರಬೇಕು, ಲಿಕ್ವಿಡ್ ಫಂಡಲ್ಲಿ ಇಟ್ಟಿರಬೇಕು. ಎಲ್ಲೂ ಇನ್ವೆಸ್ಟ್ ಮಾಡಿರಬಾರ್ದು ಅದನ್ನ. ಈಸಿಲಿ ಲಿಕ್ವಿಡ್ ಮಾಡೋ ಅಂತ ಫಂಡಲ್ಲಿ ಇಟ್ಟಿರ್ಬೇಕು ಅದನ್ನ. ತಕ್ಷಣ ಬೇಕು ಅಂದರೆ ತಕ್ಷಣ ನಾನು ಡ್ರಾ ಮಾಡ್ಕೊಳ್ಳೋ ಥರ ಹಿಂಗೆ. ಸೊ ಆ ಥರ ಫಂಡಲ್ಲಿ 6 ಮಂತಿಂದ ಇಡ್ತಿದ್ದೆ ನಾನು. ಇದನ್ನು ಏನಂತೀವಿ, ಎಮರ್ಜೆನ್ಸಿ ಫಂಡ್ ಅಂತೀವಿ. ಫಸ್ಟು ನೀವು ಸ್ಯಾಲ್ರಿ ಬಂದು ನಿಮ್ಮ ಲಿವಿಂಗ್ ಎಕ್ಸ್ಪೆನ್ಸ್ ಹೋದಾಗ ಫಸ್ಟ್ ಥಿಂಗ್ ನೀವು ಮಾಡಬೇಕಾಗಿರೋದು ಎಮರ್ಜೆನ್ಸಿ ಫಂಡ್ ಬಿಲ್ಡ್ ಮಾಡ್ಕೋಬೇಕು ನಿಮಗೆ 6 ಮಂತ್ಸಿಂದು. 1 ವರ್ಷದಾದರೆ ಇನ್ನೂ ಬೆಟರು. ಸೊ ಅದಾದಮೇಲೆ ಏನು ಬರುತ್ತೆ, ಅದಾದಮೇಲೆ ಇನ್ವೆಸ್ಟಿಂಗ್ ಬರುತ್ತೆ ನಿಮಗೆ. ಸೊ ಇನ್ವೆಸ್ಟಿಂಗಲ್ಲಿ ಏನು ಅಂತ ಅಂದರೆ, ನೀವು ಒಂದಿಷ್ಟು ಪಾರ್ಟ್ ಆಫ್ ಮನಿನ, ಆಯಿತಾ, ಉಳ್ಕೊಂಡಿರೋ ಇಷ್ಟು ಪಾರ್ಟ್ ಆಫ್ ಮನಿ, ಈಗ ಫಾರ್ ಎಕ್ಸಾಂಪಲ್ ಒಂದು ಇದು ಮಾಡೋಣ, ಈಗ 50% ನಿಮ್ಮ ಲಿವಿಂಗ್ ಎಕ್ಸ್ಪೆನ್ಸಿಗೆ ಹೋಯಿತು, ನೀವು ದುಡಿಯೋ 50% ಲಿವಿಂಗ್ ಎಕ್ಸ್ಪೆನ್ಸಿಗೆ ಹೋಯಿತು. ಇನ್ನೊಂದು ಮಿಕ್ಕಿದ್ದೊಂದು 20% ಏನಿದೆ ಅದನ್ನು ನೀವು ಎಮರ್ಜೆನ್ಸಿ ಫಂಡಿಗೆ ಹಾಕ್ತಿರ್ತೀರಾ.
ಆಮೇಲೆ ಇನ್ನೊಂದು 20% ಏನು ಮಾಡಿ ನೀವು ಇನ್ವೆಸ್ಟಿಂಗಿಗೆ ಹಾಕಿ ನೀವು 20%ನ. ಫಸ್ಟ್ ನಾನು ಹೇಳೋದು ಏನಂದ್ರೆ ಎಮರ್ಜೆನ್ಸಿ ಫಂಡನ್ನು ಬಿಲ್ಡ್ ಮಾಡೋರ್ಗೂ ಇನ್ವೆಸ್ಟಿಂಗ್ ಕಡೆ ತಲೆನೂ ಹಾಕ್ಬೇಡಿ. ಎಮರ್ಜೆನ್ಸಿ ಫಂಡನ್ನ ಬಿಲ್ಡ್ ಮಾಡಿ ಇಟ್ಕೊಂಬಿಡಿ ಆದಷ್ಟು ಬೇಗ. ಒಂದ್ಸತಿ ಎಮರ್ಜೆನ್ಸಿ ಫಂಡ್ ಬಿಲ್ಡ್ ಆದ್ಮೇಲೆ ನೀವು ಮತ್ತೆ ಅದಕ್ಕೆ ದುಡ್ಡು ಹಾಕೋ ಅವಶ್ಯಕತೆ ಇರಲ್ಲ. ಎಮರ್ಜೆನ್ಸಿ ಫಂಡ್ ಬಿಲ್ಡ್ ಆಗೋಯ್ತು, ಅದು ಸೈಡಲ್ಲಿ ಬಿದ್ದಿದೆ ಇವಾಗ ಅಷ್ಟೇ. ಈಗ ನೆಕ್ಸ್ಟ್ ನೀವು ಯಾವ್ದ್ರ ಕಡೆ ತಲೆ ಹಾಕ್ಬೇಕು ಹೇಳಿ? ನೆಕ್ಸ್ಟ್ ನೀವು ಇನ್ವೆಸ್ಟಿಂಗ್ ಕಡೆ ತಲೆ ಹಾಕಬೇಕು. ಈಗ 50% ನಿಮಗೆ ಆಗೋಯ್ತು ಖರ್ಚು, ಲಿವಿಂಗ್ ಎಕ್ಸ್ಪೆನ್ಸಸ್ ಎಲ್ಲ. ನೀವೇನು ಮಾಡಿ, ಒಂದು 30% ಏನು ಮಾಡಿ ಇನ್ವೆಸ್ಟ್ ಮಾಡ್ತಾ ಬನ್ನಿ. ಆಮೇಲೆ ಇನ್ನು ಮಿಕ್ಕಿದೊಂದು 10% ಏನಿರುತ್ತೆ ಅದನ್ನ ನೀವು ಅಕೌಂಟಲ್ಲಿ ಹಾಗೆ ಇಟ್ಟಿರಿ. ಅದು ಒಂದು ಲೈಕ್ ಸ್ಲೈಟ್ ಎಮರ್ಜೆನ್ಸಿ ಮಂತ್ಲಿ ವೇರಿಯೇಷನ್ಸಲ್ಲಿ ಏನಾದರೂ ಮೇಲೆ ಕೆಳಗೆ ಆದರೆ, ಇಲ್ಲ ತಕ್ಷಣ ದುಡ್ಡು ಬೇಕು ಅಂಥವಕ್ಕೆ ಇಟ್ಟಿರಿ. ಒಂದು 10% ಲಿಕ್ವಿಡ್ ಆಗಿ ಕ್ಯಾಶಲ್ಲಿ ಇಟ್ಟಿರಿ. ಇನ್ನೊಂದು 10% ಏನು ನಿಮ್ಮ ಮಿಸಲೇನಿಯಸ್ ಎಕ್ಸ್ಪೆನ್ಸಸ್ಸು. ಹೊರಗಡೆ ಹೋಗಬೇಕು, ಕಷ್ಟಪಟ್ಟು ದುಡ್ದಿದ್ದೀನಿ, ನನಗೂ ಸ್ವಲ್ಪ ಮೆಂಟಲ್ ಸ್ಟ್ರೆಸ್ ಇದೆ, ನಾನು ಸ್ವಲ್ಪ ಸ್ಟ್ರೆಸ್ ಕ್ಲಿಯರ್ ಮಾಡ್ಕೋಬೇಕು, ಎಲ್ಲರೂ ಟ್ರಾವೆಲ್ ಮಾಡ್ಬೇಕು, ನಾನು ಫ್ರೆಂಡ್ಸ್ ಜೊತೆ ಹ್ಯಾಂಗ್ಔಟ್ ಮಾಡ್ಬೇಕು, ನಾನು ಫ್ಯಾಮ್ಲಿಗೆ ಏನಾದ್ರು ಕೊಡಿಸ್ಬೇಕು. ಸೊ 10% ನೀವು ಅದಕ್ಕೆ ಬೇಕಾದ್ರೆ ಸೈಡಲ್ಲಿ ಇಟ್ಕೊಳ್ಳಿ. ಬಟ್ ಅದು ನಿಮ್ಮ ಲಾಸ್ಟ್ ಎಕ್ಸ್ಪೆನ್ಸ್ ಆಗಿರಬೇಕು. ಆದಷ್ಟು ಬೇಗ ಎಮರ್ಜೆನ್ಸಿ ಫಂಡ್ ಬಿಲ್ಡ್ ಮಾಡ್ಕೊಳ್ಳಿ. ಆಮೇಲೆ ಆದಷ್ಟು ಬೇಗ ಇನ್ವೆಸ್ಟಿಂಗ್ ಶುರು ಮಾಡಿ. ಆಮೇಲೆ ಲಾಸ್ಟಿಗೆ ಏನಿದೆ ನಿಮ್ಮದು ವಾಂಟ್ಸ್ ನೋಡ್ಕೊಳ್ಳಿ. ನೀವೆಷ್ಟು ಬೇಗ ಲೈಫಲ್ಲಿ ಇದೆಲ್ಲ ಸಾರ್ಟ್ ಮಾಡ್ಕೋತೀರಾ, ನಿಮ್ಮ ಲೈಫ್ ತುಂಬ ಈಸಿ ಆಗಿಬಿಡುತ್ತೆ. ಈಗ ಕೆಲವ್ರು ಹೇಳ್ತಾರೆ ಲೈಕ್ ದುಡ್ಡು ಹ್ಯಾಪಿನೆಸ್ ಅಲ್ಲ ಅಂತ ಅಂದ್ಬಿಟ್ಟು. ದುಡ್ಡು ಮಾಡಾದ್ಮೇಲೆ ಹೇಳಬೇಕು ಆ ಸ್ಟೇಟ್ಮೆಂಟ್ನ. ದುಡ್ಡೇ ನೋಡ್ದೇನೆ, ದುಡ್ಡೇ ಮಾಡ್ದೇನೆ ಫಸ್ಟೇ ಆ ಸ್ಟೇಟ್ಮೆಂಟ್ ಹೇಳಿದ್ರೆ ಸರಿ ಆಗೋದಿಲ್ಲ. ಈಗ 2 ಫುಡ್ ಇರುತ್ತೆ. ಚೆನ್ನಾಗಿರೋ ಫುಡ್ಡನ್ನು ತಿಂದು ಚೆನ್ನಾಗಿಲ್ಲದೆ ಇರೋ ಫುಡ್ ತಿಂದಾಗ ನಿಮ್ಗೆ ಎರಡೂ ಏನು ಅಂತ ಗೊತ್ತಾಗುತ್ತೆ. ಈಗ ಅವಾಗ ಹೇಳ್ಬೋದು ಈ ಫುಡ್ ಚೆನ್ನಾಗಿದೆ, ಈ ಫುಡ್ ಚೆನ್ನಾಗಿಲ್ಲ ಅಂತ. ಟ್ರೈಯೇ ಮಾಡಿಲ್ಲ ಚೆನ್ನಾಗಿರೋ ಫುಡ್ ಅಂದರೆ, ಚೆನ್ನಾಗಿಲ್ಲದೆ ಇರೋ ಫುಡ್ಡನ್ನೇ ನೀವು ಇದೇ ಚೆನ್ನಾಗಿರೋ ಫುಡ್ ಅನ್ಕೊಂಡು ತಿಂತಿರ್ತೀರ. ಚೆನ್ನಾಗಿರೋ ಫುಡ್ಡನ್ನು ಟ್ರೈ ಮಾಡ್ಬೇಕು ನೀವು ಅದಕ್ಕೆ, ಆಯಿತಾ? ಸೊ ಹಾಗೆ ದುಡ್ಡು ಇಲ್ಲ ಅಂತ ಅಂದರೆ ಅಲ್ಲೇ ಕೂತ್ಕೊಂಡ್ಬಿಟ್ಟು ದುಡ್ಡೇ ಹ್ಯಾಪಿನೆಸ್ ಅಲ್ಲ ಅಂತ ಅನ್ಬಾರ್ದು. ದುಡ್ಡನ್ನು ಮಾಡಿ. ಈಗ ನಾನು ಚಿಕ್ಕ ವಯಸ್ಸಲ್ಲಿದ್ದಾಗ ಕೆಲವು ಮನಿ ಪ್ರಾಬ್ಲಮ್ಸ್ ನಾನು ನೋಡಿದ್ದೀನಿ. ಆ್ಯಂಡ್ ನಾನು ಏನಕ್ಕೆ ಇಷ್ಟೊಂದು ಕಷ್ಟಪಡ್ತಿರೋದು ಲೈಫಲ್ಲಿ ಅಂದರೆ, ನಾನು ಮತ್ತೆ ಆ ಫೇಸಿಗೆ ಲೈಫಲ್ಲಿ ಹೋಗಲೇಬಾರ್ದು ಅಂತ ಅಷ್ಟೇ. ಯಾಕಂದರೆ ನಂಗೆ ಗೊತ್ತು ಆ ಫೇಸಲ್ಲಿ ದುಡ್ಡು ಎಷ್ಟು ಮ್ಯಾಟರ್ ಆಗಿತ್ತು ನನಗೆ, ಎಷ್ಟು ಇಂಪಾರ್ಟೆಂಟ್ ಇತ್ತು, ಎಷ್ಟು ಬೇಕಿತ್ತು ಅಂತ. ಆ ಫೇಸನ್ನು ನೋಡಿದವನಿಗೆ ಗೊತ್ತದು. ಆ ಫೇಸಿಗೆ ಮತ್ತೆ ಯಾವುದೇ ಕಾರಣಕ್ಕೂ ಲೈಫಲ್ಲಿ ಹೋಗಬಾರ್ದು. ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ, ದುಡಿತೀನಿ, ಆದಷ್ಟು ನಾನು ಎಫರ್ಟ್ ಕೊಡ್ತೀನಿ, ಅಲ್ಲಿಗೆ ಮಾತ್ರ ವಾಪಸ್ ಹೋಗಲ್ಲ ನಾನು. ಸೊ ನನಗೆ ಈ ಮೈಂಡ್ ಸೆಟ್ ಇದೆ. ಯಾಕಂದರೆ ನನ್ನ ಪರ್ಸ್ನಲ್ ಲೈಫ್ ಎಕ್ಸ್ಪೀರಿಯನ್ಸ್ ನನಗೆ ಅದನ್ನು ಕಲಿಸಿದೆ. ನಿಮಗೇನಾದರೂ ನೀವು ಲೈಕ್ ಬಾನೇ ಸಿಲ್ವರ್ ಸ್ಪೂನ್ ಆಗಿದ್ರೆ ನಿಮಗದು ಗೊತ್ತಿರೋದಿಲ್ಲ. ಓಕೆ, ನೀವು ಹ್ಯಾಪಿನೆಸ್ ಚೇಸ್ ಮಾಡ್ತೀರಾ ಅಷ್ಟೇ. ಹ್ಯಾಪಿನೆಸ್ ಏನಿದೆ ನೋಡಿ, ಒಳಗಡೆಯಿಂದ ಬರೋದು. ಹೊರಗಡೆ ಫ್ಯಾಕ್ಟರ್ಸ್ ನಿಮಗೆ ಅಫೆಕ್ಟ್ ಆಗೋದಿಲ್ಲ. ಹ್ಯಾಪಿನೆಸ್ ಯಾವತ್ತಿದ್ರೂ ಒಳಗಡೆಯಿಂದ ಬರಬೇಕು. ನಿಮ್ಗೆ ಎಷ್ಟೇ ದುಡ್ಡು ಕೊಟ್ಟರು ನೀವು ಒಳಗಡೆಯಿಂದ ಹ್ಯಾಪಿ ಇಲ್ಲ ಅಂತಂದರೆ ಹ್ಯಾಪಿ ಇಲ್ಲ. ದುಡ್ಡು ಇಲ್ಲದೆ ಇದ್ದಾಗ್ಲೂ ಒಳಗಡೆಯಿಂದ ಹ್ಯಾಪಿ ಇಲ್ಲ ಅಂದರೆ ಹ್ಯಾಪಿ ಇಲ್ಲ. ಸೊ ಹ್ಯಾಪಿನೆಸ್ ಏನಿದೆ ಒಳಗಿಂದ ಬರೋದು. ಮನಿ ಈಸ್ ಓಕೆ, ಆಯಿತಾ? ಮನಿ ಚೇಸ್ ಮಾಡ್ತಿದ್ದೀರಾ ಅಂದರೆ ಏನೂ ಅದರಲ್ಲಿ ಏನೂ ಫಾಲ್ಟ್ ಇಲ್ಲ, ಆಯಿತಾ? ನಿಮ್ಮ ಪರಿಸ್ಥಿತಿ ನಿಮಗೆ ಕಲಿಸಿರುತ್ತೆ ಅದು. ಆ್ಯಂಡ್ ಮೇ ಬಿ ನಿಮ್ಮ ಸರ್ಟೆನ್ ಲೈಫ್ ಇನ್ಸಿಡೆಂಟ್ಸ್ ನಿಮಗದು ಮಾಡಿದೆ ಹಾಗೆ. ಈಗ ನನಗೆ ಹೆಂಗೆ ಮಾಡಿದೆ ಆ ಥರ ನಿಮಗೂ ಮಾಡಿರ್ಬೋದು. ಆ್ಯಂಡ್ ಮನಿ ಈಸ್ ವೆರಿ ಇಂಪಾರ್ಟೆಂಟ್ ಲೈಫಲ್ಲಿ. ಇದನ್ನು ನಾನಂತೂ 100% ಹೇಳ್ತೀನಿ. ಇವಾಗ ಇನ್ವೆಸ್ಟ್ ನಾನು ಎಲ್ಲೆಲ್ಲಿ ಮಾಡ್ತಿದ್ದೆ ಅಂತ, ನಾನು ಫಸ್ಟ್ ಅಡ್ವೈಸ್ ನನಗೆ ಕೊಡ್ತಿದ್ದಿದ್ದು ಏನು ಅಂತ ಅಂದರೆ, ಸೊ ನೋಡು, ಈಗೇನು ನಾಲೆಡ್ಜ್ ಇಲ್ಲ, ಒಂದು ಬಿಗಿನರಿಗೆ ಏನೂ ನಾಲೆಡ್ಜ್ ಇಲ್ಲ. ಸ್ಟಾಕ್ ಪಿಕ್ ಹೆಂಗೆ ಮಾಡಬೇಕು ಗೊತ್ತಿಲ್ಲ, ಕ್ರಿಪ್ಟೋ ಕರೆನ್ಸಿ ಹೆಂಗೆ ಗೊತ್ತಿಲ್ಲ, ಟ್ರೇಡಿಂಗ್ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ. ಬೆಸ್ಟು ಮ್ಯೂಚುವಲ್ ಫಂಡ್ ಪಿಕ್ ಮಾಡು. ಒಂದು ಒಳ್ಳೆ ಮ್ಯೂಚುವಲ್ ಫಂಡ್ ಪಿಕ್ ಮಾಡು. ರೆಪ್ಯುಟೇಷನ್ ಹೈ ಇರಬೇಕು. ಅವ್ರದ್ದು ಹೆಂಗಿರ್ಬೇಕಂತಂದರೆ, ಲೈಕ್ ಗೋಲ್ಡ್ ಇವ್ರದ್ದು ಸ್ಟ್ಯಾಂಡರ್ಡ್ಸು, ಆಯಿತಾ? ಹೈ ರೆಪ್ಯುಟೇಷನ್. ಬೇಕಾದ್ರೆ ರಿಟರ್ನ್ ಸ್ವಲ್ಪ ಕಮ್ಮಿ ಆದರೂ ಪರವಾಗಿಲ್ಲ, ರೆಪ್ಯುಟೇಷನ್ ಹೈ ಇರಬೇಕು. ಫಂಡ್ ಮ್ಯಾನೇಜರ್ಸು ಹೆವಿಲಿ ನಾಲೆಡ್ಜಬಲ್ ಆಗಿರಬೇಕು. ಅದೆಲ್ಲ ಗೊತ್ತಾಗುತ್ತೆ ನಿಮಗೆ. ರಿಸರ್ಚ್ ಮಾಡಬೇಕು. ಮ್ಯೂಚುವಲ್ ಫಂಡ್ಗಳ ಬಗ್ಗೆ ತೆಗ್ದು ರಿಸರ್ಚ್ ಮಾಡಿದಾಗ ಗೊತ್ತಾಗುತ್ತೆ. ಈಗ ಅದೆಲ್ಲ ನಾನು ಈ ವಿಡಿಯೋಲಿ ಮಾಡೋಕ್ಕಾಗೋದಿಲ್ಲ. ಒಂದು 5 ಅವರ್ಸ್ 6 ಅವರ್ಸ್ ಲೆಂತ್ ಆಗಿಬಿಡುತ್ತೆ ವಿಡಿಯೋ, ಎಲ್ಲದನ್ನೂ ಎಕ್ಸ್ಪ್ಲೇನ್ ಮಾಡ್ತಾ ಕೂತ್ಕೊಂಡ್ರೆ. ಮ್ಯೂಚುವಲ್ ಫಂಡ್ ರಿಸರ್ಚ್ ನೀವು ಮಾಡಿ, ಮ್ಯೂಚುವಲ್ ಫಂಡ್ ಪಿಕ್ಕು ನೀವು ಮಾಡಿ. ಒಳ್ಳೆ ಫಂಡ್ ಪಿಕ್ ಮಾಡಿ, ರಿಸರ್ಚ್ ಮಾಡಿ, ಗೂಗಲಲ್ಲಿ ಸರ್ಚ್ ಮಾಡಿ, ವಿಡಿಯೋಸ್ ನೋಡಿ, ಗೊತ್ತಾಗುತ್ತೆ. ಅದಕ್ಕೆಲ್ಲ ಎಷ್ಟೊಂದು ಜನ ವಿಡಿಯೋಸ್ ಮಾಡಿ ಇಟ್ಟಿದ್ದಾರೆ ಆಲ್ರೆಡಿ. ಸೊ ಒಂದು ಒಳ್ಳೆ ಮ್ಯೂಚುವಲ್ ಫಂಡ್ ಪಿಕ್ ಮಾಡಿಬಿಟ್ಟು SIP ಮಾಡುವಂತಿದ್ದೆ. SIP ಅಂತ ಅಂದರೆ ಏನು? ಎವ್ರಿ ಮಂತು ಒಂದು 10,000, 15,000, 20,000 ಏನು ನನ್ನ ಕೆಪಾಸಿಟಿ ಇದೆ ಅಷ್ಟು ನನಗೆ ಹಾಕ್ತಾ ಬಾ ಅಂತ. ಏನು ಮಾರ್ಕೆಟ್ ಮೇಲೆ ಕೆಳಗೆ ಆಗ್ತಿರುತ್ತೆ ಅದ್ರದ್ದು ಯಾವುದೂ ತಲೆ ಕೆಡಿಸ್ಕೋಬೇಡ. ಒಂದು ಡೇಟ್ ಫಿಕ್ಸ್ ಆಗಿರುತ್ತೆ. ಎವ್ರಿ ಮಂತ್ ಫಸ್ಟು ನನ್ನ ಅಕೌಂಟಿಂದ 10,000 SIPಗೆ ಹೋಗುತ್ತೆ, ಫಿಕ್ಸ್ ಅಷ್ಟೇ. ನನ್ನ ಅಕೌಂಟಿಗೆ ಸ್ಯಾಲ್ರಿ ಕ್ರೆಡಿಟ್ ಆಗ್ತಿದೆ, 10,000 SIPಗೆ ಹೋಗ್ತಾ ಇದೆ. ಸೊ ಇದೊಂದು ಲೂಪ್ ಸೆಟ್ ಆಗಿಬಿಟ್ಟಿದೆ. ಅದು ನಾನು ಬ್ರೇಕೇ ಮಾಡ್ತಿರಲಿಲ್ಲ. ಆ್ಯಂಡ್ ಯಾವಾಗ ನನ್ನ ಅರ್ನಿಂಗ್ಸ್ ಜಾಸ್ತಿ ಆಗುತ್ತೆ, ನಾನು SIPನ ಜಾಸ್ತಿ ಮಾಡ್ತೀನಿ. 10,000ದಿಂದ 15,000 ಮಾಡ್ತೀನಿ. ಏನಾದರೂ ಇನ್ನೂ ಜಾಸ್ತಿ ಆಯಿತು ಅಂದರೆ 20,000, 25,000. ಸೊ ಅರ್ನಿಂಗ್ಸ್ ಜಾಸ್ತಿ ಆಗ್ತಿದ್ದಂಗೆ SIP ಕೂಡ ಜಾಸ್ತಿ ಮಾಡ್ತಾ ಹೋಗ್ತೀನಿ. ಬಟ್ SIP ನಿಲ್ಲಿಸೋದಿಲ್ಲ. ಅವಾಗಿಂದ ಹಿಡಿದು ಒಂದು 20-30 ವರ್ಷ SIP ಮಾಡಿಬಿಟ್ರೆ ಕೋಟಿಗಟ್ಟಲೆ ದುಡ್ಡು ಮಾಡಿರ್ತೀರ ನೀವಂತೂ. ಅಂದರೆ ತುಂಬ ಕನ್ಸಿಸ್ಟೆಂಟ್ ಆಗಿರಬೇಕು. ಮಾರ್ಕೆಟಲ್ಲಿ ಏನು ಅಂತ ಅಂದರೆ, ಎಷ್ಟು ನಿಮ್ಮ IQ ಇದೆ ಅನ್ನೋದು ಮ್ಯಾಟ್ರ್ ಆಗೋದಿಲ್ಲ, ಬಟ್ ಮಾರ್ಕೆಟಲ್ಲಿ ಟೈಮ್ ಮ್ಯಾಟ್ರ್ ಆಗುತ್ತೆ. ಒಳ್ಳೆ ಮ್ಯೂಚುವಲ್ ಫಂಡ್ ಪಿಕ್ ಮಾಡಿಬಿಟ್ಟು ಒಂದು 20-30 ಇಯರ್ಸ್ ನೀವು ಅದರಲ್ಲಿ ಇನ್ವೆಸ್ಟ್ ಮಾಡ್ತಿದ್ರೆ, SIP ಮಾಡ್ತಿದ್ರೆ,
ಆ ಟೈಮ್ ಏನಿದೆ ನಿಮಗೆ ರಿವಾರ್ಡ್ ಮಾಡುತ್ತೆ, ನಿಮ್ಮ ಪೇಷನ್ಸ್ ರಿವಾರ್ಡ್ ಆಗುತ್ತೆ ಮಾರ್ಕೆಟಲ್ಲಿ ಯಾವತ್ತಿದ್ರು ಟೈಮ್ ಮತ್ತೆ ಪೇಷನ್ಸೇ ರಿವಾರ್ಡ್ ಆಗೋದು. ಯಾರಿಗೆ IQ ಜಾಸ್ತಿ ಇರುತ್ತೆ ಅವ್ನು ಏನು ಮಾಡ್ತಾನೆ, ಓ ಇದು ಬಿತ್ತು ಅಂತ ಅಂದ್ಬಿಟ್ಟು ಇದರಿಂದ ತೆಗಿತಾನೆ, ಓ ಇದು ಹೇಳ್ತಿದೆ ಅಂತ ಅದಕ್ಕೆ ಹಾಕ್ತಾನೆ, ಅದು ಮತ್ತೆ ಬೀಳುತ್ತೆ, ಅದರಿಂದ ಮತ್ತೆ ತೆಗಿತಾನೆ. ಸೊ ಈ ಥರ ಮಾಡ್ತಾ 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 ₹100 ಇರೋದು 90, 80 ಚಿಕ್ಕದಾಗ್ತಾನೇ ಬರುತ್ತೆ ಆ ಅಮೌಂಟು. ಅವ್ನು ಬೆಳೆಸೋದೇ ಇಲ್ಲ. ಯಾಕಂದ್ರೆ ಅವ್ನ ಪ್ರಕಾರ ಅವ್ನು ತುಂಬ ಬುದ್ಧಿವಂತ ಮಾರ್ಕೆಟಲ್ಲಿ, ಆಯ್ತಾ? ಅವನಿಗೆಲ್ಲ ಗೊತ್ತು. ಮಾರ್ಕೆಟ್ ಪ್ರಿಡಿಕ್ಟ್ ಮಾಡಕ್ ಆಗೋದಿಲ್ಲ, ಯಾರ ಕೈಲೂ ಆಗೋದಿಲ್ಲ ಮಾರ್ಕೆಟ್ ಪ್ರಿಡಿಕ್ಟ್ ಮಾಡಕ್ಕೆ. ಸೊ ಪ್ರಿಡಿಕ್ಷನ್ ಕೆಲಸನೇ ಬೇಡ ಅಂತಿದ್ದೆ. ನೋಡು, ನಿನ್ಗೇನು ನಾಲೆಡ್ಜ್ ಇಲ್ಲ ಗೊತ್ತು ನಂಗೆ. ನೀನ್ ನಾಲೆಡ್ಜ್ ಬಿಲ್ಡ್ ಮಾಡ್ಕೊಳ್ಳೋವರೆಗೂ ನೀನ್ ಮ್ಯೂಚುವಲ್ ಫಂಡಿಗೆ ಹಾಕ್ತಾ ಬಾ, ಸೈಡಲ್ಲಿ ಆಗುತ್ತೆ, ಎಲ್ಲ ಸರಿ ಆಗುತ್ತೆ ಅಂತ ನಾನು ಹೇಳ್ಕೊತಾ ಇದ್ದೆ. ಅದು ಬಿಟ್ಟು ಇನ್ನು ಬೇರೆ ಯಾಕೆ ಮ್ಯೂಚುವಲ್ ಫಂಡ್ ಅಂತ ಅಂದ್ರೆ, ಮ್ಯೂಚುವಲ್ ಫಂಡ್ ಡೈವರ್ಸಿಫೈಡ್ ಆಸೆಟ್ ಅದು, ಆಯ್ತಾ? ಈ ಒಂದು ಮ್ಯೂಚುವಲ್ ಫಂಡ್ ಏನಾರು ತಗೊಂಡೆ ನಾನು ಅಂದ್ರೆ, ಸೊ ಅದರಲ್ಲಿ 30 ಸ್ಟಾಕ್ಸ್ ಇರುತ್ತೆ, ಕೆಲವು ಟೈಮ್ ಬಾಂಡ್ಸ್ ಇರುತ್ತೆ, ಒಂಥರ ಡೈವರ್ಸಿಫೈಡ್ ಆಸೆಟ್ಸ್ ಇರುತ್ತೆ ಅದರೊಳಗಡೆ. 30 ಸ್ಟಾಕ್ ಅಂತಂದ್ರೆ 30 ಕಂಪ್ನಿಲಿ ಒಂದು ಚಿಕ್ಕ ಶೇರ್ ಹೋಲ್ಡರ್ ಆಗಿರ್ತೀರಾ. ಮ್ಯೂಚುವಲ್ ಫಂಡಿನ ಒಂದು ಶೇರ್ ತಗೊಂಡ್ರೆ ಆ 30 ಕಂಪ್ನಿ ಇದೆ ಅನ್ಕೊಳ್ಳಿ ಅದ್ರ ಕೆಳಗಡೆ, ಆ 30 ಕಂಪ್ನಿಲೂ ಒಂದು ಚಿಕ್ಕ ಶೇರ್ ಇರುತ್ತೆ ನಿಮ್ದು. ಈಗ ಸ್ಟಾಕ್ ಅಂದ್ರೆ ಏನು? ಸ್ಟಾಕ್ ಅಂದ್ರೆ ಕಂಪ್ನಿ. ಈ ಕೋಕೋ-ಕೋಲಾ ಅಂತ ಒಂದು ಕಂಪ್ನಿ ಇದೆ, ಎಲ್ಲರಿಗೂ ಕೋಕೋ-ಕೋಲಾ ಮಾರ್ತಾ ಇದಾರೆ ಅವರು, ಅಂಡ್ ಪ್ರಾಫಿಟ್ ಮಾಡ್ತಿದ್ದಾರೆ, ಸೆಲ್ ಮಾಡ್ತಿದ್ದಾರೆ, ಪ್ರಾಫಿಟ್ ಮಾಡ್ತಿದ್ದಾರೆ, ಮತ್ತೆ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ, ಮತ್ತೆ ಸೆಲ್ ಮಾಡ್ತಾರೆ. ಸೊ ಆ ತರ ಒಂದು ಕಂಪ್ನಿದು ಒಂದು ಸ್ಟಾಕ್ ಅನ್ನೋದಿರುತ್ತೆ. ಆ ಕಂಪ್ನಿನ ಈಗ 100 ಸ್ಟಾಕ್ ಅಂತ ಅಂದ್ರೆ, ಈಗ 100 ಕೋಟಿ ಕಂಪ್ನಿ ಅಂತ ಅಂದ್ರೆ 100 ಡಿವೈಡ್ ಮಾಡಿದ್ರೆ 1 ಕೋಟಿ 1 ಸ್ಟಾಕ್ ಅಂತ, ಹಂಗೆ. ಸೊ ಸ್ಟಾಕ್ಸ್ ಅಂತ ಅಂದ್ರೆ ಏನಿಲ್ಲ, ಬೇಸಿಕಲಿ ಒಂದು ಕಂಪ್ನಿದು ಒಂದು ಪಾರ್ಟ್ ಅಂತ ಅಷ್ಟೇ ನಿಮ್ಗೆ. ಸೊ ಮ್ಯೂಚುವಲ್ ಫಂಡ್ಸ್ ಏನ್ ಮಾಡ್ತವೆ, ಎಲ್ಲಾ ಕಂಪ್ನಿಗಳಿಗೂ ಯಾವ್ಯಾವ್ದು ಅವರಿಗೆ ಅನಾಲಿಸಿಸ್ ಮಾಡಿ ಸರಿ ಕಂಪ್ನಿ, ಒಳ್ಳೆ ಕಂಪ್ನಿ ಅನ್ಸುತ್ತೆ, ಅವರ ಕಂಪ್ನಿನೆಲ್ಲ ತಗೊಂಡಿರ್ತಾರೆ. ಸೊ ಡೈವರ್ಸಿಫಿಕೇಶನ್ ಏನಾಗುತ್ತೆ, ಒಂಥರ ನಿಮ್ಗೆ ಸೇಫ್ಟಿ ಕೊಡುತ್ತೆ. ಏನ್ ಸೇಫ್ಟಿ ಅಂತ ಅಂದ್ರೆ, ಆಸೆಟ್ಸ್ ಎಲ್ಲ ಕಡೆ ಡೈವರ್ಸಿಫೈ ಆಗಿದೆ, ಒಂದ್ ಕಂಪ್ನಿ ಬಿದ್ರೆ ಒಂದ್ ಕಂಪ್ನಿ ಹೇಳ್ತಿರುತ್ತೆ, ಆಯ್ತಾ? ಸೊ ಅಲ್ಲೇ ಬ್ಯಾಲೆನ್ಸ್ ಆಗ್ತಾ ಇರುತ್ತೆ, ಸ್ವಲ್ಪ ತುಂಬಾ ರಿಸ್ಕ್ ಇರೋದಿಲ್ಲ, ರಿಸ್ಕ್ ಕಮ್ಮಿ ಆಗುತ್ತೆ. ಡೈವರ್ಸಿಫಿಕೇಶನ್ ಜಾಸ್ತಿ ಆಯ್ತು, ರಿಸ್ಕ್ ಸ್ವಲ್ಪ ಕಮ್ಮಿ ಆಯ್ತು ನಿಮ್ಗೆ. ಸೊ ಮ್ಯೂಚುವಲ್ ಫಂಡ್ ಹಂಗೆ. ಪ್ಲಸ್ ನಾನು ಯಂಗರ್ ಸೆಲ್ಫಿಗೆ ನಾನು ಏನೀಗ ಅದನ್ನ ಹೇಳ್ಕೊತಿದ್ದೆ ಅಂದ್ರೆ, ಇನ್ನೂ ಏಜ್ ಇದೆ, ಏನೇ ರಿಸ್ಕ್ ಆದ್ರೂ ಎಲ್ಲೇ ಬಿದ್ರೂ ಮತ್ತೆ ಹೇಳಕ್ಕೆ ನನ್ನ ಹತ್ರ ಟೈಮ್ ಇದೆ. ಸ್ವಲ್ಪ ರಿಸ್ಕ್ ಜಾಸ್ತಿ ಇರುತ್ತೆ ಅನ್ಕೊಳ್ಳಿ, ಒಳ್ಳೆ ಆಸೆಟ್. ಅದೇ ಜಾಸ್ತಿ ರಿಸ್ಕ್ ಇರೋದು ಯಾವುದು? ಟ್ರೇಡಿಂಗು. ಹೈ ರಿಸ್ಕ್ ಅದು. ಟ್ರೇಡಿಂಗ್ ಅಲ್ಲಿ ಹೈ ರಿಸ್ಕ್ ಇದೆ, ಹೈ ರಿವಾರ್ಡ್ ಇಲ್ಲ. ಸ್ಟಾಕ್ ಅಲ್ಲಿ ಹೈ ರಿಸ್ಕ್ ಇದೆ, ಹೈ ರಿವಾರ್ಡ್ ಇದೆ. ಬಟ್ ಸ್ಟಾಕ್ ಮಾರ್ಕೆಟ್ ಕಲಿಬೇಕು. ಇವಾಗ ನಾನು ಕಲ್ತಿದ್ದೀನಿ, ಒಂದು 2 years ತಗೊಂಡೆ ನಾನು ಸ್ಟಾಕ್ ಮಾರ್ಕೆಟ್ ಅನ್ನು ಕಲಿಯಕ್ಕೆ. 10 ಬುಕ್ ಓದಿದ್ದೀನಿ, ಕೋರ್ಸ್ಗಳು ತಗೊಂಡಿದ್ದೀನಿ, ಪ್ರತಿಯೊಂದು ಓದಿದ್ದೀನಿ, ಕಲ್ತಿದ್ದೀನಿ. 2 years ಆಯ್ತು ನನಗೆ ಕಲಿಯಕ್ಕೆ. ಅದನ್ನ ನಿಮಗೆ ಇವಾಗ 20 ನಿಮಿಷದಲ್ಲಿ 2 ನಿಮಿಷದಲ್ಲಿ ನಾನು ಅಡ್ವೈಸ್ ಕೊಡಕ್ ಆಗೋದಿಲ್ಲ. ಅದ್ರ ಬಗ್ಗೆ ನೀವು ರಿಸರ್ಚ್ ಮಾಡ್ಬೇಕು, ಕಲ್ತ್ಕೋಬೇಕು. ಆ ಬುಕ್ಸ್ ಇಂದ ಏನಾದ್ರು ನಿಮಗೆ ಹೆಸರು ಬೇಕು ಅಂತ ಅಂದ್ರೆ, ಇಲ್ಲ ಎಲ್ಲಿಂದ ಸ್ಟಾರ್ಟ್ ಮಾಡ್ಬೇಕಂದ್ರೆ ನಂಗೆ ಕಾಮೆಂಟ್ ಅಲ್ಲಿ ಕೇಳಿ, ನಾನು ಹೇಳ್ತೀನಿ ಹೆಂಗ್ ಸ್ಟಾರ್ಟ್ ಮಾಡ್ಬೇಕು, ಯಾವ ಬುಕ್ ಓದ್ಬೇಕು ನೀವು ಫಸ್ಟ್ ಅಂತ. ನನ್ನ ನಾಲೆಡ್ಜ್ ಪ್ರಕಾರ ನಾನು ಹೇಳ್ತೀನಿ. ಸೊ ಸ್ಟಾಕ್ ಮಾರ್ಕೆಟಿಂಗ್ ನಾನು ನಾಲೆಡ್ಜ್ ಗೇನ್ ಮಾಡಾದ್ಮೇಲೆ ಮಾತ್ರ ಎಂಟರ್ ಆಗ್ತಿದ್ದು, ಅದಕ್ಕೆ ಮ್ಯೂಚುವಲ್ ಫಂಡಿಗೆ ಸ್ಟಿಕ್ ಆಗ್ತಿದ್ದೆ ನಾನು. ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಒನ್, ನಿಮಗೆ ಯಾವ ಆಸೆಟ್ ಗೊತ್ತಿಲ್ಲ ಅದರಲ್ಲಿ ಇನ್ವೆಸ್ಟ್ ಮಾಡಬಾರ್ದು. ನಿಮ್ಗೆ ಯಾವ್ದು ಅರ್ಥ ಆಗ್ತಿಲ್ಲ ಅದರಲ್ಲಿ ಇನ್ವೆಸ್ಟ್ ಮಾಡಬಾರ್ದು. ಮ್ಯೂಚುವಲ್ ಫಂಡ್ ಅರ್ಥ ಆಗ್ತಿಲ್ವಾ, ನಿಮಗೆ ಗೊತ್ತಾಗ್ತಿಲ್ವಾ, ಮಾಡಬಾರ್ದು. ಸ್ಟಾಕ್ ಮಾರ್ಕೆಟ್ ನಿಮಗೆ ಅರ್ಥ ಆಗ್ತಿಲ್ಲ, ನಂಗೆ ನಾಲೆಡ್ಜ್ ಗೊತ್ತಾಗ್ತಿಲ್ಲ ಅದ್ರ ಬಗ್ಗೆ, ಅದರಲ್ಲೂ ಇನ್ವೆಸ್ಟ್ ಮಾಡಬಾರ್ದು. ನಿಮಗೆ ರಿಯಲ್ ಎಸ್ಟೇಟು ಗೊತ್ತಾಗ್ತಿಲ್ವಾ, ಅದರಲ್ಲೂ ಇನ್ವೆಸ್ಟ್ ಮಾಡಬಾರ್ದು. ಅದಕ್ಕೆ ಇವಾಗ ನೀವು ಕೇಳ್ತೀರಾ, ನನಗೆ ಏನೂ ಗೊತ್ತಿಲ್ಲ, ನಾನು ಹೆಂಗೆ ಇನ್ವೆಸ್ಟ್ ಮಾಡಲಿ ಅಂತ. ಕಲ್ತ್ಕೋಬೇಕು ನೀವು ಅಷ್ಟೇ. ಎಲ್ಲಿಂದಾದ್ರೂ ಶುರು ಮಾಡ್ಬೇಕು ಕಲಿಯಕ್ಕೆ ನೀವು. ಮ್ಯೂಚುವಲ್ ಫಂಡ್ ಫಸ್ಟ್ ಮ್ಯೂಚುವಲ್ ಫಂಡ್ ಇಂದ ಶುರು ಮಾಡಿ. ಮ್ಯೂಚುವಲ್ ಫಂಡ್ ಈಸಿ. ಏನಂದ್ರೆ ಅಸೆಟ್ ಮ್ಯಾನೇಜರ್ ಹೆಂಗೆ, ಅದೇನೇನಿದೆ ಅವ್ರು ಸ್ವಲ್ಪ ಈಸಿ ಕೊಡ್ತಾರೆ. ಪ್ಲಸ್ ಆಸೆಟ್ ಮ್ಯಾನೇಜರ್ಸು ನಿಮ್ ಬದಲಾಗಿ ಅವರೆಲ್ಲ ಮ್ಯಾನೇಜ್ ಮಾಡ್ತಾರೆ. ಸೊ ತಲೆ ಎಲ್ಲ ಅವ್ರು ಓಡಿಸ್ತಾರೆ, ನೀವು ದುಡ್ಡು ಹಾಕ್ತಿರ್ತೀರ ಅಷ್ಟೇ. ಅವ್ರ ತಲೆ ಓಡಿಸೋದಕ್ಕೆ ಒಂದು ಚಿಕ್ಕ ಕಮಿಷನ್ ತಗೋತಾರೆ, ನಿಮಗೆ ಗೊತ್ತೂ ಆಗೋದಿಲ್ಲ ಕಮಿಷನ್. ಅದೇ ನೀವೇ ಸ್ಟಾಕ್ ಪಿಕ್ ಮಾಡ್ಬೇಕಂದ್ರೆ ಅದು ತುಂಬಾ ಕಲಿಬೇಕಿದೆ. ರಿಯಲ್ ಎಸ್ಟೇಟಿಗೆ ಹೋಗ್ಬಿಟ್ಟು ಎಕ್ಸ್ಪೀರಿಯನ್ಸ್ ಮಾಡಬೇಕು. ರಿಯಲ್ ಎಸ್ಟೇಟ್ ಯಾರ್ಯಾರು ಡೀಲರ್ಸ್ ಇರ್ತಾರೆ ಅವ್ರ ಜೊತೆ ಹೋಗ್ಬಿಟ್ಟು ಓಡಾಡ್ಬೇಕಾಗುತ್ತೆ, ಸ್ವಲ್ಪ ಎಕ್ಸ್ಪೀರಿಯನ್ಸ್ ತಗೋಬೇಕಾಗುತ್ತೆ ಅಲ್ಲೂ. ಅವೆಲ್ಲ ಗೊತ್ತಿರಬೇಕು. ಇವಾಗ ಮನಿ ಮಾರ್ಕೆಟು ಆಗ್ಲಿ, ಈಗ ಡಾಲರ್ಸ್, ಯೂರೋಸ್, ನಾನು ಅದ್ರಲ್ಲಿ ಆಟ ಆಡ್ತೀನಿ ಅಂದ್ರೆ ಅದು ಗೊತ್ತಿರ್ಬೇಕು ನಿಮ್ಗೆ. ಈಗ ಗೋಲ್ಡ್ ಮಾರ್ಕೆಟ್ ಅಂದ್ರೆ ನಿಮ್ಗೆ ಅದು ಸ್ವಲ್ಪ ಗೊತ್ತಿರಬೇಕು, ಹೆಂಗ್ ಆಟ ಆಡ್ಬೇಕು ಅದರಲ್ಲಿ ಅಂತ. ಸೊ ಕಲಿಬೇಕು ನೀವು. ಗೊತ್ತಿಲ್ಲದೆ ಇರೋ ಆಸೆಟಿಗೆ ಇನ್ವೆಸ್ಟ್ ಮಾಡಕ್ ಹೋಗ್ಬಿಡಿ. ಇದೊಂದು 100% ವಾರ್ನಿಂಗ್ ನಂದು. ನಾನು ಫೇಸ್ ಮಾಡಿದ್ದೀನಿ, ದುಡ್ಡು ಕಳ್ಕೊಂಡಿದ್ದೀನಿ, ನಿಮಗೆ ಅಡ್ವೈಸ್ ಕೊಡ್ತಾ ಇದ್ದೀನಿ ಅಷ್ಟೇ. ನನ್ನ ಮಿಸ್ಟೇಕ್ಸ್ ಇಂದ ತುಂಬಾ ಬೇಗ ಕಲ್ತ್ಕೊಬಂದೆ. ನಾನು ಬೇಗ ಮಿಸ್ಟೇಕ್ಸ್ ಮಾಡಿದೆ, ಬೇಗ ಕಲಿತೆ. ಅಂಡ್ ಆ ಮಿಸ್ಟೇಕ್ಸ್ ನಾನು ಯಾವತ್ತೂ ರಿಪೀಟ್ ಮಾಡಿಲ್ಲ. ಮಿಸ್ಟೇಕ್ಸ್ ರಿಪೀಟ್ ಮಾಡಬಾರ್ದು. ಮಿಸ್ಟೇಕ್ಸ್ ರಿಪೀಟ್ ಮಾಡಿದ್ರೆ ಲೈಕ್ ತುಂಬಾ ಸ್ಟುಪಿಡ್ ಥಿಂಗ್ ಅದು ರಿಪೀಟ್ ಮಾಡೋದು. ಒಂದ್ಸತಿ ಮಾಡಿರೋ ತಪ್ಪು ಮತ್ತೆ ಯಾವನ್ ಮಾಡ್ತಾನಲ್ವಾ. ಆಮೇಲೆ ಇನ್ನೊಂದು, ಯಾವತ್ತಿದ್ರೂ ಏನಾದ್ರೂ ಇನ್ವೆಸ್ಟ್ಮೆಂಟ್ ಅಥವಾ ಏನಾದ್ರು ತಗೋತಿದ್ದೀರ ಅಂದ್ರೆ ಡಿಸ್ಕೌಂಟ್ ಅಲ್ಲಿ ತಗೋಬೇಕು. ಈಗ ಹೆಂಗೆ ಅಂತ ಅಂದ್ರೆ, ಈಗ ಒಂದು ಸೈಟ್ ಇದೆ ಅಂತ ಅನ್ಕೊಳ್ಳಿ, ಆಯ್ತಾ? ಒಂದು ಲ್ಯಾಂಡ್ ಪರ್ಚೇಸ್ ಮಾಡ್ತಿದ್ದೀರಾ, ಇಲ್ಲ ಒಂದು ಸ್ಟಾಕ್ ಪರ್ಚೇಸ್ ಮಾಡ್ತಿದ್ದೀರಾ. ಈಗ ಸ್ಟಾಕ್ ಇನ್ ವ್ಯಾಲ್ಯೂ ನಿಮಗೆ ಏನಾದ್ರು ಕಂಡುಹಿಡಿಯೋದು ಗೊತ್ತಿದ್ರೆ ಅದು ಕಲಿಬೇಕು ನೀವು, ಆಯ್ತಾ? ರಿಯಲ್ ಎಸ್ಟೇಟು ಕಲಿಬೇಕು ನೀವು. ಗೊತ್ತಿದ್ರೆ ಆ ಸ್ಟಾಕ್ ವ್ಯಾಲ್ಯೂ ನಿಮಗೆ ಗೊತ್ತು, ಇದು ಒಂದು ಶೇರಿಗೆ ₹1000 ಕೊಡ್ಬೋದು ಇದಕ್ಕೆ ಅಂತ. ಬಟ್ ಏನಾಗುತ್ತೆ, ಸಮ್ ಟೈಮ್ಸ್ ಮಾರ್ಕೆಟ್ ಸ್ವಲ್ಪ ಪ್ಯಾನಿಕ್ ಆಗ್ಬಿಟ್ಟಿರುತ್ತೆ. ಸೊ ಮಾರ್ಕೆಟ್ ಅಲ್ಲಿ ಶೇರ್ ಪ್ರೈಸ್ ಏನಾಗಿರುತ್ತೆ, ₹800 ಬಂದಿರುತ್ತೆ. ಸೊ ನಿಮಗೆ ಏನನ್ಸುತ್ತೆ, 20% ಡಿಸ್ಕೌಂಟ್ ಅಲ್ಲಿ ನಡೀತಿದೆ ಇದು, ಆಯ್ತಾ? ಈಗ ಕೆಲವರು 20% ಅಲ್ಲೂ ಇಂಟ್ರೆಸ್ಟ್ ಇರಲ್ಲ, ಒಂದು 40% ಬೇಕು ಡಿಸ್ಕೌಂಟ್ ಅಂತಾರೆ. ಓಕೆ ಫೈನ್. ಮಾರ್ಕೆಟ್ ಇನ್ನೂ ಕೆಳಗೆ ಬಿತ್ತು, ಆಯ್ತಾ? ₹600 ಬಂತು, ಒಳ್ಳೆ ಡಿಸ್ಕೌಂಟು. ಕಂಪ್ನಿಲಿ ಏನು ಚೇಂಜ್ ಇಲ್ಲ, ಕಂಪ್ನಿ ಪ್ರಾಫಿಟ್ ಮಾಡ್ತಾ ಇದೆ, ಅಷ್ಟೇ ಸೇಲ್ಸ್ ಇದೆ, ಅಷ್ಟೇ ರೆವೆನ್ಯೂ ಇದೆ, ಅಷ್ಟೇ ಪ್ರಾಫಿಟ್ ಇದೆ. ಅಂಡ್ ಫ್ಯೂಚರ್ ಪ್ಲಾನ್ಗಳು ತುಂಬಾ ಮಾಡಿಟ್ಕೊಂಡಿದ್ದಾರೆ. ಎಲ್ಲೆಲ್ಲೋ
ಇನ್ನು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಸ್ ಮಾಡ್ತಿದ್ದಾರೆ, ಅವ್ರದ್ದು ಇನ್ನೂ ಆಪರೇಷನ್ಸ್ ನ ವೈಡ್ ಆಗಿ ಸ್ಪ್ರೆಡ್ ಮಾಡ್ತಿದ್ದಾರೆ ವರ್ಲ್ಡ್ ವೈಡ್. ಸೊ ಅವೆಲ್ಲ ನೋಡಿದಾಗ ನಿಮ್ಗೆ ಅನ್ಸುತ್ತೆ ಓಕೆ ಇದು ರಾಂಗ್ ವ್ಯಾಲ್ಯೂಯೇಷನ್ ಅಲ್ಲಿ ಇದೆ, ಇದಕ್ಕೆ ಈ ವ್ಯಾಲ್ಯೂಯೇಷನ್ ಜಾಸ್ತಿ ಇರಬೇಕು, ಜನಕ್ಕೆ ಗೊತ್ತಾಗ್ತಿಲ್ಲ ಕಮ್ಮಿ ಇದೆ ವ್ಯಾಲ್ಯೂಯೇಷನ್. ಸೊ ನಾವು ಆ ಥರ ಎಲ್ಲ ಪ್ರಿಡಿಕ್ಟ್ ಮಾಡ್ಬಿಟ್ಟು ಡಿಸ್ಕೌಂಟ್ ಅಲ್ಲಿ ತಗೋತೀವಿ. ಈಗ ರಿಯಲ್ ಎಸ್ಟೇಟು ಅಷ್ಟೇ, ಈಗ ಸ್ಕ್ವೇರ್ ಫೀಟಿಗೆ ಏನಾದ್ರು 3,000 ರೂಪಾಯಿ ನಡೀತಿದೆ ಅಂತ ಅನ್ಕೊಳ್ಳಿ ಎಲ್ಲಾದ್ರೂ, ಇಲ್ಲ 3,000 4,000 ಹಿಂಗ್ ನಡೀತಾ ಇದೆ. ಈಗ ಯಾರಿಗೂ ಅರ್ಜೆಂಟಾಗಿ ದುಡ್ಡು ಬೇಕಿರುತ್ತೆ, ಯಾರು ಅವ್ರಿಗೆ ಅರ್ಜೆಂಟಾಗಿ ದುಡ್ಡು ಕೊಡಕ್ಕೆ ರೆಡಿ ಇರೋದಿಲ್ಲ, ಯಾಕಂದ್ರೆ ಯಾರ ಹತ್ರನೂ ಲಿಕ್ವಿಡ್ ಇಲ್ಲ ಅಷ್ಟೊಂದು ಅಂತ. ಈಗ ಅವ್ರೇನಂತಾರೆ ಓಕೆ ನಾನೊಂದು 1,000 ಕಮ್ಮಿ, ಒಂದು 500 ಕಮ್ಮಿ ಮಾಡ್ತೀನಿ, ಯಾರು ತಗೋತಾ ಇಲ್ಲ, ನಂಗೆ ಅರ್ಜೆಂಟ್ ದುಡ್ಡು ಬೇಕು ಅಂತ ಅಂತಾರೆ. ಅವಾಗ ಕೆಲವು ಸ್ಮಾರ್ಟ್ ಆಗಿ ಇನ್ವೆಸ್ಟ್ ಮಾಡೋರು ಏನಂತಾರೆ, ಓಕೆ ನೀನು 2,000 ಕೊಟ್ರೆ ಇಲ್ಲ 2,500 ಕೊಟ್ರೆ ನಾನು ಇವಾಗಲೇ ತಗೋತೀನಿ ಆಯ್ತಾ, ನೆಕ್ಸ್ಟ್ ವೀಕೆ ಕ್ಯಾಶ್ ಕೊಡ್ತೀನಿ ನಿಂಗೆ, ನನಗೆ 2,000 ಇಲ್ಲ 2,500 ಈ ಥರ ಏನಾದ್ರು ಹೇಳ್ತಾರೆ ಕೊಡು ಅಂತ ಡಿಸ್ಕೌಂಟಿಗೆ. ಅವನೇನಂತಾನೆ ದುಡ್ಡು ಬೇಕಿರುತ್ತೆ ಅರ್ಜೆಂಟಾಗಿ, ಓಕೆ ಅಂತ ಅಂತಾನೆ. ಸೊ ಇಲ್ಲಿ ತಗೋತಿರೋನೇನು ಫಾಲ್ಟ್ ಇಲ್ಲ, ಅವನೊಬ್ಬ ಬಿಸ್ನೆಸ್ ಮ್ಯಾನ್ ಆಯ್ತಾ, ಬಿಸ್ನೆಸ್ ಮ್ಯಾನಿಗೆ ಏನೋ ಒಂದು ಪ್ರಾಫಿಟ್ ಮಾಡ್ಬೇಕು ಅನ್ನೋದು ಇರುತ್ತೆ ತಲೆಯಲ್ಲಿ. ಈಗ ನೀವು ಅಷ್ಟೇ ದುಡ್ಡು ಮಾಡುವಾಗ ನೀವು ಒಂದು ಬಿಸ್ನೆಸ್ ಮ್ಯಾನ್ ತರ ಯೋಚಿಸ್ಬೇಕು. ಈಗ ಬೇರೆ ಯಾರಿಗೋ ಕಷ್ಟ ಇದೆ ಅಂತ ಅಂದ್ಬಿಟ್ಟು ನೀವು ಅಂದ್ರೆ ಕಷ್ಟ, ಈಗ ನೀವು ಅವ್ನಿಗೂ ಹೆಲ್ಪ್ ಆಗ್ತಿದೆಯಲ್ಲ, ಅವ್ನಿಗೆ ಲಿಕ್ವಿಡ್ ಸಿಗ್ತಾ ಇದೆ, ಕ್ಯಾಶ್ ಕೊಡ್ತಾ ಇದ್ದೀರಾ ನೀವು. ಬಟ್ ಏನು ಅಂತಂದ್ರೆ ನೀವು ದುಡ್ಡು ಹೆಂಗ್ ಮಾಡ್ತೀರಾ, ಎಲ್ಲ ಇಡೀ ದೇಶಕ್ಕೆ ಹೆಲ್ಪ್ ಮಾಡ್ತಾ ಕೂತ್ಕೊಂಡ್ರೆ ನೀವು ನಿಮ್ ಹೆಲ್ಪ್ ಮಾಡ್ಕೋಬೇಕು ಫಸ್ಟ್. ನೀವು ಮೊದಲನೇ ರೂಲು ಹೆಲ್ಪ್ ಯುವರ್ ಸೆಲ್ಫ್, ನಿಮಗೆ ನೀವು ಹೆಲ್ಪ್ ಮಾಡ್ಕೊಳ್ಳಿ, ನಿಮ್ಮ ಮನೆ ಕಷ್ಟ ನೀವು ಫಸ್ಟ್ ತೀರಿಸ್ಕೊಳ್ಳಿ. ಬೇರೆಯವ್ರ ಮನೆ ಕಷ್ಟ ಅವ್ರು ರೆಸ್ಪಾನ್ಸಿಬಲ್, ಅದಕ್ಕೆ ನಿಮ್ಮ ಮನೆ ಕಷ್ಟಕ್ಕೆ ನೀವು ರೆಸ್ಪಾನ್ಸಿಬಲ್. ನಮ್ಮ ಮನೇನೆ ಹತ್ತು ಉರಿವಾಗ ನಾನು ಬೇರೆಯವ್ರ ಮನೆ ಹೋಗಿ ಆರಿಸ್ತೀನಿ ಅಂತ ಅನ್ಬಾರ್ದು ಆಯ್ತಾ. ಫಸ್ಟ್ ನಾನು ನಮ್ಮ ಮನೇನ ಸೇವ್ ಮಾಡ್ಕೋಬೇಕು ಫಸ್ಟ್, ಮೊದಲನೇ ಥಿಂಗ್. ಇದು ಇನ್ವೆಸ್ಟಿಂಗ್ ಆಗಲಿ ಫಿನಾನ್ಸ್ ಆಗಲಿ ಏನೇ ಆಗಲಿ ಫಸ್ಟ್ ಅಡ್ವೈಸ್ ಅದೇ ನಿಮ್ಗೆ. ಆಮೇಲೆ ಇನ್ನೊಂದು, ನಾನು ಮನೆ ತಗೋತಿದ್ನ ಆ ವಯಸ್ಸಿಗೆ, ಮನೆ ತಗೊಳ್ಳೋದ್ರ ಬಗ್ಗೆ ಯೋಚಿಸ್ತಿದ್ನ. ಈಗಲೂ ನನಗೆ ನಾನು 28 ಇಯರ್ಸ್ ಓಲ್ಡ್ ಇವಾಗ, ಈಗಲೂ ಮನೆ ತಗೊಳ್ಳೋದು ಏನಾದ್ರು ಇದೆ ತಲೆಯಲ್ಲಿ ಇಲ್ಲ. 40 ವರ್ಷ ಆದ್ಮೇಲೆ ಯೋಚಿಸ್ಬಹುದು ನಾನು. ಯಾಕೆ ಅಂತಂದ್ರೆ ಮನೆ ತಗೊಳ್ಳೋದು ವರ್ತ್ ಅಲ್ಲ ಅನ್ಸುತ್ತೆ ನನಗೆ, ರೆಂಟೆಡ್ ಪ್ಲೇಸೇ ಬೆಸ್ಟ್ ಅನ್ಸುತ್ತೆ. ಯಾಕೆಂದ್ರೆ ರೆಂಟ್ ನನಗೆ ಚೀಪ್ ಆಗುತ್ತೆ. ಮನೆ ತಗೊಳ್ಳೋದು ಹೈಲಿ ಕ್ಯಾಪಿಟಲ್ ಇಂಟೆನ್ಸಿವ್ ಥಿಂಗ್, ಅದು ತುಂಬಾ ಜಾಸ್ತಿ ಕ್ಯಾಪಿಟಲ್ ಒಂದೇ ಸತಿ ಹೂಡ್ಬೇಕಾಗುತ್ತೆ ಒಂದ್ ಜಾಗಕ್ಕೆ ನಾನು. ಅಂಡ್ ನಿಮ್ಗೆ ಹೆಂಗಂತ ಅಂದ್ರೆ ರೆಂಟಲ್ ಇನ್ಕಮ್ ಇವಾಗ ನಾನು ಎಲ್ಲೋ ಒಂದ್ ಕಡೆ 25,000 ಕೊಡ್ತಾ ಇದ್ದೀನಿ, ಅದು ಆ ಮನೆ ವ್ಯಾಲ್ಯೂ ಏನಾದ್ರು 1 ಕೋಟಿ ಇದೆ ಅಂತ ಅನ್ಕೊಳ್ಳಿ. ಈಗ 25,000 ನಾನು 1 ವರ್ಷ ಕೊಟ್ರೆ 3% ರಿಟರ್ನ್, ಅದು 3 ಲಕ್ಷದ ಹತ್ರ ಆಗುತ್ತೆ. ಈಗ ಆ ಮನೆ ವ್ಯಾಲ್ಯೂ 1 ಕೋಟಿ, 1 ಕೋಟಿಗೆ 3 ಲಕ್ಷ ಎಷ್ಟು, 3%. ಈಗ ವರ್ಷಕ್ಕೆ 3% ಕೊಡ್ತಾ ಇದ್ದೀನಿ ನಾನು. ಅದೇ ನಾನು ಏನಾದ್ರು ಎಫ್ ಡಿ ಇಟ್ರೆ 7% ಸಿಗುತ್ತೆ ನನಗೆ. ಅಂಡ್ ನಾನು ಎಫ್ ಡಿ ಅದೇ 1 ಕೋಟಿನ ನಾನು ಮನೆ ತಗೊಳ್ಳೋದ್ರ ಬದಲು ಎಫ್ ಡಿ ಇಡ್ತೀನಿ ಅನ್ಕೊಳ್ಳಿ. ಎಫ್ ಡಿ ವರ್ಸ್ಟ್ ಆಸೆಟ್, ನನಗೆ ಇಷ್ಟ ಆಗಲ್ಲ, ಸ್ಟಿಲ್ ನಾನು ಎಫ್ ಡಿಲೇ ಇಡ್ತಿದ್ದೀನಿ ಅನ್ಕೊಳ್ಳಿ. ಸೊ ಎಫ್ ಡಿ ಇಡ್ತಿದ್ದೀನಿ ನಾನು. ಈಗ ಎಫ್ ಡಿಲಿ 7% ರಿಟರ್ನ್ ಕೊಡ್ತಾ ಇದ್ದಾರೆ. ಆ 7% ರಿಟರ್ನ್ ತಗೊಂಡು ಆ 7% ಅಲ್ಲಿ ನಾನು 3% ಏನಿದೆ ಅದನ್ನ ಮನೆ ರೆಂಟ್ ಕಟ್ತೀನಿ, ಇನ್ನು 4% ನನಗೆ ಉಳ್ಕೋತಲ್ಲ. ಸೊ ನನಗೆ ಮನೆ ಇನಿಷಿಯಲಿ ತಗೊಳ್ಳೋದು ನನಗೆ ಸೆನ್ಸ್ ಅನ್ಸೋದಿಲ್ಲ, ರೆಂಟೆಡೇ ಬೆಸ್ಟ್ ಅನ್ಸುತ್ತೆ ನನಗೆ. ಪ್ಲಸ್ ಇನ್ನೊಂದೇನು ಗೊತ್ತಾ, ಕರಿಯರ್ ಚೇಂಜ್ ಆಯಿತು, ಆಫೀಸ್ ಚೇಂಜ್ ಆಯಿತು, ಬೇರೆ ದೇಶಕ್ಕೆ ಹೋಗ್ಬೇಕು, ಬೇರೆ ಊರಿಗೆ ಹೋಗ್ಬೇಕು, ಬ್ಯಾಗ್ ಪ್ಯಾಕ್ ಮಾಡ್ಕೋತೀನಿ, ರೆಂಟನ್ನ ಎಂಡ್ ಮಾಡ್ತೀನಿ, ಹೊರಡ್ತಾ ಇರ್ತೀನಿ ನಾನು. ಈಗ ಮನೆ ನನ್ನ ಸ್ವಂತ ಆಗಿದ್ರೆ ಎಷ್ಟು ತಲೆ ಬಿಸಿ ನೋಡಿ, ಅದಕ್ಕೆ ಯಾರಾದ್ರೂ ಟೆನೆಂಟ್ಸ್ ಹುಡುಕ್ಬೇಕು, ನಾನು ಬಾಡಿಗೆದಾರರನ್ನು ಹುಡುಕ್ಬಿಟ್ಟು ಅವ್ರಿಗೆ ಕೊಟ್ಬಿಟ್ಟು ಹೋಗ್ಬೇಕಾಗುತ್ತೆ. ಇಲ್ಲ ಅಂತಂದ್ರೆ ಆ ಮನೆ ಮಾರ್ಬಿಟ್ಟು ಹೋಗ್ಬೇಕಾಗುತ್ತೆ. ಇಲ್ಲ ಯಾರು ಇಲ್ಲ ಅಂದ್ರೆ ಆ ಮನೆ ಮೇಂಟೆನೆನ್ಸ್ ಬಗ್ಗೆ ಯೋಚಿಸ್ಬೇಕು ನಾನು ಈ ಮನೆನೂ ತಗೊಂಡು ಬೇರೆ ಕಡೆ ಹೋಗ್ಬಿಟ್ಟು ಅಲ್ಲಿ ರೆಂಟ್ ಕೂಡ ಕೊಡ್ತಾ ಇರ್ತೀನಿ. ಸೊ ಡಬಲ್ ಎಕ್ಸ್ಪೆನ್ಸ್ ಏನಕ್ಕೆ ನನಗೆ. ಸೊ ನಾನು ಒಂದ್ ಲೈಫಲ್ಲಿ ಒಂದ್ 40-45 ವರ್ಷದವರೆಗೂ ನಾನು ಅದ್ರ ಬಗ್ಗೆ ಯೋಚಿಸಲ್ಲ. ನನಗೇನಾದ್ರು ಕೋಟಿ ಗಟ್ಲೆ ಸಿಕ್ಬಿಡ್ತು ಅಂತ ಅಂದ್ರೆ, ತುಂಬಾ ಸಿಕ್ತು, ಈಗ ಒಂದ್ 50 ಕೋಟಿ ಸಿಕ್ಬಿಡ್ತು ಅನ್ಕೊಳ್ಳಿ, 50 ಕೋಟಿ ಮಾಡ್ಬಿಟ್ಟೆ ನಾನು. ಈಗ 50 ಕೋಟಿ ಮಾಡಿದಾಗ ಒಂದ್ 2 ಕೋಟಿ ಮನೆ ಏನು ಅನ್ಸೋದಿಲ್ಲ, ಅವಾಗ ಬೇಕಾದ್ರೆ ತಗೋಬಿಡ್ಬೋದು. 35 ವರ್ಷಕ್ಕೆ ನಾನು 50 ಕೋಟಿ ಮಾಡಿದೀನಿ, ಏನೊಂದ್ 2 ಕೋಟಿ ಮನೆ ತಗೋಬಿಡೋಣ ಅಂತ. ಬಟ್ ಅಷ್ಟೊಂದು ಈಸಿಯಾಗಿ ಆಗಲ್ವಲ್ಲ 50 ಕೋಟಿ, ಇಲ್ಲ 10 ಕೋಟಿ ಕೂಡ ಅಷ್ಟು ಈಸಿಯಾಗಿ ಆಗೋದಿಲ್ಲ. ಸೊ ಅದಕ್ಕೆ ನಾನು ಏನ್ ಮಾಡ್ತೀನಿ, ಫಸ್ಟ್ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳಲ್ಲ. ಸೊ ಫಸ್ಟ್ ನಾನು ಇನ್ವೆಸ್ಟ್ ಮಾಡ್ಬಿಟ್ಟು ರಿಟರ್ನ್ ಜಾಸ್ತಿ ಹೆಂಗ್ ತಗಿಲಿ ಅಂತ ಯೋಚಿಸ್ತೀನಿ. ಇದರ ತುಂಬಾ ಕ್ಯಾಪಿಟಲ್ ಇಂಟೆನ್ಸಿವ್, EMI ತಕ್ಕೊಳ್ಳೋದು, ಈಗ ಮನೆ ಲೋನ್ ಕಟ್ತಾ ಇದ್ದೀನಿ, 20-30 ವರ್ಷ ಲೋನ್ ಕಟ್ಟಬೇಕು, ಆತರ ಎಲ್ಲ ಮಿಸ್ಟೇಕ್ ಮಾಡ್ಕೊಳಕ್ ಹೋಗ್ಬೇಡಿ. ಮನೆ ತಗೊಳ್ಳೋ ಬಡ್ಜೆಟ್ ಇಲ್ವಾ, ಪರವಾಗಿಲ್ಲ, ಫಸ್ಟ್ ದುಡ್ಡು ಮಾಡೋದ್ರ ಮೇಲೆ ಫೋಕಸ್ ಮಾಡೋಣ ಆಯ್ತಾ. ಮನೆ ಮಾಡ್ಕೊಳ್ಳೋಣ. ರೆಂಟೆಡ್ ಹೌಸ್ ಏನ್ ಕೆಟ್ಟದಲ್ಲ, ರೆಂಟೆಡ್ ಹೌಸ್ ಒಳ್ಳೇದೇನೆ. ನಮ್ ಕಡೆ ಗೋಲ್ಡ್, ರಿಯಲ್ ಎಸ್ಟೇಟ್ ತುಂಬಾ ಜಾಸ್ತಿ ವ್ಯಾಲ್ಯೂ ಕೊಟ್ಬಿಟ್ಟಿದ್ದಾರೆ. ಲೈಕ್ ಗೋಲ್ಡ್, ರಿಯಲ್ ಎಸ್ಟೇಟೇ ಒಂಥರ ಹೈ ಸ್ಟ್ಯಾಂಡರ್ಡ್ ಅನ್ನೋ ತರ. ಹಿಂಗೆ ಅದೇನ್ ಕೆಟ್ಟ ಇನ್ವೆಸ್ಟ್ಮೆಂಟ್ ಅಂತಾನು ಅಂತಿಲ್ಲ, ಕೆಲವರು ಅದರಲ್ಲೂ ದುಡ್ಡು ಮಾಡಿದ್ದಾರೆ. ಹೇಳಿದ್ನಲ್ಲ, ಲೈಕ್ ಒಳ್ಳೆ ಡೀಲಲ್ಲಿ ಬೈ ಮಾಡ್ಬೇಕು, ಒಳ್ಳೆ ಡೀಲಲ್ಲಿ ಸೆಲ್ ಮಾಡ್ಬೇಕು. ನೀವು ಗೋಲ್ಡ್ ಮಾಡಕ್ ಆಗೋದಿಲ್ಲ, ಗೋಲ್ಡ್ ಏನ್ ಮಾರ್ಕೆಟ್ ಪ್ರೈಸ್ ಇರುತ್ತೆ ಅಷ್ಟಕ್ಕೆ ತಗೋಬೇಕು, ಅಷ್ಟಕ್ಕೆ ಬೈ ಮಾಡ್ಬೇಕು. ಬಟ್ ರಿಯಲ್ ಎಸ್ಟೇಟ್ ಮಾಡ್ಬೋದು, ನಿಮ್ ನಾಲೆಡ್ಜ್ ಇದೆ, ಒಳ್ಳೆ ಲಿಕ್ವಿಡ್ ಕ್ಯಾಶ್ ಇಟ್ಕೊಂಡು ಕಾಯ್ತಿರ್ತೀರಾ, ಸೊ ಹಂಗಿದ್ರೆ ಓಕೆ. ಆಮೇಲೆ 3ನೇ ಮಿಸ್ಟೇಕ್ ಏನು ಅಂತಂದ್ರೆ, ದುಡ್ಡನ್ನ ಟ್ರ್ಯಾಕ್ ಮಾಡದೇ ಇರೋದು. ಈಗ ಇನ್ಕಮ್ ಬರುತ್ತೆ, ಎಲ್ಲೆಲ್ಲೋ ಖರ್ಚು ಮಾಡ್ತಿರ್ತೀರಾ, ದುಡ್ಡು ಎಲ್ಲಿ ಹೋಗ್ತಿದೆ ಅಂತಾನೆ ಗೊತ್ತಾಗ್ತಿಲ್ಲ ಅಂದ್ರೆ ನಿಮ್ಗೆ ಅದನ್ನ ಮಿಸ್ಟೇಕ್ ನ ಫಿಕ್ಸೇ ಮಾಡಕ್ಕಾಗಲ್ಲ. ಯಾಕಂದ್ರೆ ಮಿಸ್ಟೇಕೇ ಕಾಣಿಸ್ದೇ ಇದ್ದಾಗ ಫಿಕ್ಸ್ ಹೆಂಗ್ ಮಾಡ್ತೀರಲ್ವಾ. ಆ ಮಿಸ್ಟೇಕ್ ಕಾಣಿಸ್ಬೇಕು ಅಂದ್ರೆ ನಿಮ್ ದುಡ್ಡು ಎಲ್ಲೆಲ್ಲಿ ಹೋಗ್ತಿದೆ ಅಂತ ನೀವು ಟ್ರ್ಯಾಕ್ ಮಾಡ್ಬೇಕು. ಈಗ ಯಾವ್ಯಾವ್ದೋ
ಸಬ್ಸ್ಕ್ರಿಪ್ಷನ್ ತಗೊಂಡ್ ಕೂತಿರ್ತೀವಿ, ನೆಟ್ಫ್ಲಿಕ್ಸ್ ಕಟ್ ಆಗ್ತಿದೆ, ಚಾಟ್ GPT ಕಟ್ ಆಗ್ತಿದೆ, ಇನ್ನೊಂದು ಯಾವ್ದೋ ಸಬ್ಸ್ಕ್ರಿಪ್ಷನ್ ಕಟ್ ಆಗ್ತಿದೆ, ಅಮೆಝಾನ್ ಪ್ರೈಮಿಗೆ ಹೋಗ್ತಾ ಇದೆ, ಈ ತರ ಏನೇನೋ ತಗೊಂಡ್ ಕೂತಿರ್ತೀವಿ. ಈಗ ಒಂದ್ಸತಿ ನಾವು ಕೂತ್ಕೊಂಡು ಯೋಚಿಸ್ಬೇಕು, ಇದು ಬೇಕಾ ನಂಗೆ, ಯೂಸ್ ಮಾಡ್ತಿದ್ದೀನಾ ಇಲ್ವೋ, ಕ್ಯಾನ್ಸಲ್ ಮಾಡ್ಲಾ ಇದನ್ನ. ಅಂಡ್ ಎವ್ರಿ ಟೈಮ್ ನೀವ್ ಏನ್ ಮಾಡಿ, ಒಂದ್ ಮಂತ್ಲಿ ಸ್ಟೇಟ್ಮೆಂಟ್ ತಕೊಳ್ಳಿ, ಕೂತ್ಕೊಂಡು ಒಂದ್ಸತಿ ನೋಡಿ ಎಲ್ಲೆಲ್ಲಿ ಖರ್ಚು ಮಾಡಿದೀನಿ, ಯಾವ್ಯಾವ್ದು ಅನ್ನೆಸೆಸರಿ ಇತ್ತು, ಯಾವ್ಯಾವ್ದು ನೆಸೆಸರಿ ಇತ್ತು, ಟಿಕ್ ಮಾಡ್ಕೊಳ್ಳಿ, ಮಾರ್ಕ್ ಮಾಡ್ಕೊಳ್ಳಿ. ಓಕೆ, ನಾನು ಇಲ್ಲೆಲ್ಲ ಖರ್ಚು ಮಾಡೋದ್ ಕಮ್ಮಿ ಮಾಡ್ಬೇಕು, ನಾನು ಹೊರಗಡೆ ತಿನ್ನೋದಿಕ್ಕೆ ನಂದು ತಿಂಗಳು ರೇಷನ್ಗಿಂತ ಹೊರಗಡೆ ತಿನ್ನಕ್ಕೆ ಖರ್ಚು ಮಾಡ್ಬಿಟ್ಟಿದ್ದೀನಿ ಜಾಸ್ತಿ. ಸೊ ಅವೆಲ್ಲ ಗೊತ್ತಾಗುತ್ತೆ. ಅಂಡ್ ನಿಮಗೆ ನಿಮ್ ಮಿಸ್ಟೇಕ್ಸ್ ಗೊತ್ತಾದಾಗ ಅದನ್ನ ಫಿಕ್ಸ್ ಮಾಡ್ಕೋಬಹುದು. ನೀವು ಅದನ್ನ ಇಗ್ನೋರ್ ಮಾಡ್ಬಿಟ್ರೆ ಫಿಕ್ಸ್ ಮಾಡ್ಕೊಳಕ್ ಆಗೋದಿಲ್ಲ. ಸೊ ನಿಮ್ ದುಡ್ಡನ್ನ ಟ್ರ್ಯಾಕ್ ಮಾಡಿ, ಎಲ್ಲೆಲ್ಲಿ ಹೋಗ್ತಿದೆ ಪ್ರತಿಯೊಂದು ಟ್ರ್ಯಾಕ್ ಮಾಡಿ. ಅಂಡ್ ಇನ್ನೊಂದು ನಾಲ್ಕನೇದು ಏನು ಅಂತ ಅಂದ್ರೆ, ಬೇಗ ಇನ್ವೆಸ್ಟ್ ಮಾಡದೇ ಇರೋ ಮಿಸ್ಟೇಕು. ಈಗ ಬೇಗ ಇನ್ವೆಸ್ಟ್ ಮಾಡದೇ ಇರೋದಂದ್ರೆ, ಎಷ್ಟು ಬೇಗ ನಿಮ್ ಲೈಫಲ್ಲಿ ಇನ್ವೆಸ್ಟ್ ಮಾಡೋ ಪಾಸಿಬಿಲಿಟಿ ಇರುತ್ತೆ ನಿಮ್ಗೆ, ಅಷ್ಟು ಬೇಗ ಇನ್ವೆಸ್ಟ್ಮೆಂಟ್ ಸ್ಟಾರ್ಟ್ ಮಾಡಬೇಕು. 20 ವರ್ಷಕ್ಕೆ ಏನಾದ್ರು ದುಡಿತಿದ್ದೀರಾ, 20 ವರ್ಷಕ್ಕೆ ದುಡ್ದು ನಿಮ್ದು ಏನಿದೆ ಲಿವಿಂಗ್ ಎಕ್ಸ್ಪೆನ್ಸಸ್ ಹೋಗಿ ನಿಮ್ದು ಎಮರ್ಜೆನ್ಸಿ ಫಂಡ್ ಬಿಲ್ಡ್ ಆದ್ಮೇಲೂ ನಿಮ್ಮ ಹತ್ರ ದುಡ್ಡು ಉಳ್ಕೋತಿದೆ ಅಂದ್ರೆ, ನೀವು ಅದನ್ನ ಖರ್ಚು ಮಾಡೋದಲ್ಲ, ನೀವು ಅದನ್ನ ಇನ್ವೆಸ್ಟ್ ಮಾಡಕ್ ಶುರು ಮಾಡಬೇಕು. ಲೈಫಲ್ಲಿ ಎಷ್ಟು ಬೇಗ ಇನ್ವೆಸ್ಟ್ ಮಾಡ್ತೀರಾ ಅಷ್ಟು ಜಾಸ್ತಿ ಕಾಂಪೌಂಡ್ ಇಂಟ್ರೆಸ್ಟ್ ವರ್ಕ್ ಆಗುತ್ತೆ ನಿಮ್ ಲೈಫಲ್ಲಿ. ಹೆಂಗೆ ಗೊತ್ತಾ, ಈಗ 30 ವರ್ಷ ಇನ್ವೆಸ್ಟ್ ಮಾಡ್ತೀರಾ, 30 ವರ್ಷ ಇನ್ವೆಸ್ಟ್ ಮಾಡ್ತೀರಾ ಅಂತ ಅನ್ಕೊಳ್ಳಿ. ನೀವು ಲಾಸ್ಟ್ 5-10 ವರ್ಷ ಏನ್ ಇನ್ವೆಸ್ಟ್ ಮಾಡಿರ್ತೀರಾ ಅದು ಜಾಸ್ತಿ ಬೆಳೆಯೋದಿಲ್ಲ. ಫಸ್ಟ್ ವರ್ಷ ಏನ್ ಇನ್ವೆಸ್ಟ್ ಮಾಡಿರ್ತೀರಾ, ಫಸ್ಟ್ 5 ವರ್ಷ, ಅದು 30 ವರ್ಷ ಬೆಳೆಯುತ್ತದು. ಸೊ ಯೋಚಿಸಿ ಎಷ್ಟು ಬೆಳೆಯುತ್ತದು ಅಂತ. ಸೊ ಎಷ್ಟು ಬೇಗ ಇನ್ವೆಸ್ಟ್ ಮಾಡಿರ್ತೀರಾ ಅದೇ ಲಾಸ್ಟಿಗೆ ಜಾಸ್ತಿ ಬೆಳೆದಿ ನಿಲ್ಲೋದು, ಆಯ್ತಾ. ಲಾಸ್ಟಿಗೆ ಈಗ ನೋಡಿ, 25ನೇ ವರ್ಷಕ್ಕೆ ಇನ್ವೆಸ್ಟ್ ಮಾಡಿದ್ರೆ 5 ವರ್ಷ ಇದೆ ಬೆಳೆಯಕ್ಕಷ್ಟೇ. ಅದೇ ಫಸ್ಟ್ ವರ್ಷಕ್ಕೆ ಇನ್ವೆಸ್ಟ್ ಮಾಡಿದ್ರೆ 30 ವರ್ಷ ಬೆಳೆಯುತ್ತದು. 30 ವರ್ಷ ಬೆಳೆಯೋದಂದ್ರೆ ಯೋಚಿಸಿ ಎಷ್ಟು ಜಾಸ್ತಿ ಬೆಳೆಯುತ್ತದು. ಸೊ ಅದಕ್ಕೆ ಎಷ್ಟು ಬೇಗ ಮ್ಯೂಚುವಲ್ ಫಂಡ್ ಅಥವಾ SIP ಶುರು ಮಾಡ್ತೀರಾ ಅಷ್ಟು ಒಳ್ಳೇದು. ಸೊ ಆದಷ್ಟು ಬೇಗ ಮಾಡಿ. ಆಮೇಲೆ ಇನ್ನೊಂದು, ಇನ್ವೆಸ್ಟ್ ಮಾಡಕ್ಕೂ ಮುಂಚೆ ಫಸ್ಟ್ ನೀವು ಕ್ವಶನ್ ಹಾಕೋಬೇಕಾಗಿರೋದು ಏನು ಅಂದ್ರೆ, ಈ ದುಡ್ಡು ನನಗೆ ನೆಕ್ಸ್ಟ್ 1 ವರ್ಷ ಇಲ್ಲ 2 ವರ್ಷದೊಳಗೆ ಬೇಕಾ, ಏನಕ್ಕಾದ್ರೂ ಬೇಕಾಗಿರೋ ದುಡ್ಡು ಇನ್ವೆಸ್ಟ್ ಮಾಡ್ತಿದ್ದೀನಾ ಅಂತ. ಫಾರ್ ಎಕ್ಸಾಂಪಲ್, ಇವಾಗ ನಿಮ್ಮ ಮನೇಲಿ ನಿಮ್ಮ ಅಪ್ಪ ಫೀಸ್ ಕೊಟ್ಟಿರ್ತಾರೆ ಅಂತ ಅನ್ಕೊಳ್ಳಿ, ಆಯ್ತಾ. 6 ಮಂತ್ಸ್ ಆದ್ಮೇಲೆ ನೀವು ಆ ಫೀಸನ್ನೆಲ್ಲೋ ಕಟ್ಟಬೇಕಾಗಿರುತ್ತೆ. ನಿಮ್ ತಲೆಗೆ ಏನ್ ಬರುತ್ತೆ, 6 ತಿಂಗಳಿದೆ ಇನ್ನು ಫೀಸ್ ಕಟ್ಟಕ್ಕೆ, 6 ತಿಂಗಳು ಸುಮ್ನೆ ಅಕೌಂಟ್ ಅಲ್ಲಿ ಬಿದ್ದಿರುತ್ತೆ. ನಾನು ಏನ್ ಮಾಡ್ತೀನಿ, ಬೆಟ್ಟಿಂಗ್ ಮಾಡ್ತೀನಿ, ಇಲ್ಲ ಟ್ರೇಡಿಂಗ್ ಮಾಡ್ತೀನಿ, ಇದನ್ನ ಡಬಲ್ ಮಾಡ್ತೀನಿ ಅನ್ನೋದೊಂದು ಆಸೆ ಬಂದ್ಬಿಡುತ್ತೆ ನಿಮ್ಮಲ್ಲಿ. ನೀವೇನ್ ಮಾಡ್ತೀರಾ, ಅವಾಗ ಅದನ್ನ ಮಾಡಕ್ ಹೋಗ್ತೀರಾ, ಎಲ್ಲ ದುಡ್ಡು ಕಳ್ಕೊತೀರಾ, ಫೀಸ್ ಕಟ್ಟಕ್ಕೆ ದುಡ್ಡು ಇರಲ್ಲ. ಫ್ರೆಂಡ್ ಹತ್ರ ಹೋಗ್ತೀರಾ, ಅಲ್ಲಿ ಭಿಕ್ಷೆ ಬಿಡ್ತಿರ್ತಾರ, ದುಡ್ಡು ಕೊಟ್ಬಿಡು ಪ್ಲೀಸ್, ಹಿಂಗೆ ನಮ್ಮ ಅಪ್ಪನ ಹತ್ರ ಕೇಳಕ್ಕಾಗಲ್ಲ, ಆನ್ಸರ್ ಮಾಡಕ್ಕಾಗಲ್ಲ, ಒದೆ ಬೀಳ್ತವೆ ಅಂತ. ಆ ತರ ಮಿಸ್ಟೇಕ್ಸ್ ಗಳು ಮಾಡ್ಕೊಳಕ್ ಹೋಗ್ಬಾರ್ದು ನೀವು. ಈಗ 1 ವರ್ಷ 2 ವರ್ಷ, ಇವಾಗ ಕೆಲವರು ಮದ್ವೆಗೆ ಅಂತ ದುಡ್ಡು ಇಟ್ಕೊಂಡಿರ್ತೀರಾ, ನೆಕ್ಸ್ಟ್ ಇಯರ್ ನನಗೆ ಮದ್ವೆ ಇದೆ ಅದಕ್ಕೆ ಅಂತ ದುಡ್ಡು ಇಟ್ಕೊಂಡಿರ್ತೀರಾ. ಬಟ್ ನೆಕ್ಸ್ಟ್ ಇಯರ್ ಇರೋದಲ್ವಾ, ಅಲ್ಲಿವರೆಗೂ ಟೈಮ್ ಇದೆ, 1 ವರ್ಷ ಟೈಮ್ ಇದೆ. ನಾನು ಈ 1 ವರ್ಷ ಎಲ್ಲಾದ್ರೂ ಇನ್ವೆಸ್ಟ್ ಮಾಡ್ತೀನಿ, ತಗೊಂಡೋಗ್ಬಿಟ್ಟು ಸ್ಟಾಕ್ ಮಾರ್ಕೆಟಿಗೆ ಹಾಕ್ತೀರಾ, ಮಾರ್ಕೆಟ್ ಕ್ರಾಶ್ ಆಯ್ತು, ಏನ್ ಮಾಡ್ತೀರಾ, ನೆಕ್ಸ್ಟ್ ಇಯರ್ ಏನೋ ಹಾಕಿರ್ತೀರಪ್ಪ, ಒಂದ್ 20 ಲಕ್ಷ ಹಾಕಿರ್ತೀರಾ, 10 ಲಕ್ಷ ಆಗೋಯ್ತು. ಈಗ ಮತ್ತಿನ್ 10 ಲಕ್ಷ ಎಲ್ಲಿಂದ ತಗೋಬರ್ತೀರಾ, ಒಂದು ಹಾಕಿರೋದ್ ಇದ್ದಿದ್ದ ದುಡ್ಡುನು ಕಳ್ಕೊಂಡಿದ್ದೀರಾ, ನೆಕ್ಸ್ಟ್ ಮತ್ತೆ ಸಾಲನೂ ತೆಗಿಬೇಕು ಅದ್ರ ಮೇಲೆ. ಲೈಕ್ ಎಷ್ಟು ಬರ್ಡನ್, ಎಷ್ಟು ಸ್ಟ್ರೆಸ್ ಅದು, ಆಯ್ತಾ. ಆ ತರ ಎಲ್ಲ ಮಾಡಕ್ ಹೋಗ್ಬಿಡಿ. ನೆಕ್ಸ್ಟ್ ಏನಾದ್ರು 1 ಇಯರ್ 2 ಇಯರ್ ಒಳಗಡೆ ನಿಮ್ಗೆ ಆ ದುಡ್ಡು ಬೇಕು ಅಂತಂದ್ರೆ, ಆ ದುಡ್ಡನ್ನ ಲೋ ರಿಸ್ಕ್, ಆಯ್ತಾ, ಲೋ ರಿಸ್ಕ್ ಆಸೆಟಿಗೆ ಹಾಕ್ಬೇಕು. FD ಇಂಥದ್ರಲ್ಲಿ ಹಾಕಿಟ್ಟಿರ್ಬೇಕು. FD ಏನೋ 3-4%, 5% ರಿಟರ್ನ್ ಕೊಡ್ತೀನಿ ಅಂದ್ರೆ ಓಕೆ, ಪರವಾಗಿಲ್ಲ, ದುಡ್ಡು ಸೇಫ್ ಆಗಿದೆ, ಒಂದ್ ಸೈಡ್ ಅಲ್ಲಿ ಇದೆ, ನಂಗೆ ಬೇಕಾದಾಗ ಲಿಕ್ವಿಡ್ ಮಾಡ್ಕೋಬಹುದು. ಇಲ್ಲ ನಂಗೆ FD ಮೇಲೂ ನಂಬಿಕೆ ಇಲ್ಲ, ನಾನು ಸೇವಿಂಗ್ಸ್ ಅಲ್ಲಿ ಇಡ್ತೀನಿ, ಪರವಾಗಿಲ್ಲ ಸೇವಿಂಗ್ಸ್ ಅಲ್ಲಿ ಇಡಿ. ಸೊ ಲೋ ರಿಸ್ಕ್ ಆಸೆಟ್ ಗಳಲ್ಲಿ ಇಡಬೇಕಾಗುತ್ತೆ ನೀವು. ಅಂಡ್ ಈಸಿಲಿ ಲಿಕ್ವಿಡ್ ಮಾಡ್ಕೊಳ್ಳೋ ಅಂತ ಆಸೆಟ್ ಅಲ್ಲಿ ಇಡಬೇಕಾಗುತ್ತೆ. ಯಾಕಂದ್ರೆ ಬೇಗ ಬೇಕಲ್ಲ, 1 ವರ್ಷ 2 ವರ್ಷದೊಳಗಡೆ. ಸೊ ಅದಕ್ಕೆ ಅಷ್ಟೇ. ಆಮೇಲೆ ಎಮರ್ಜೆನ್ಸಿ ಫಂಡ್ ಬಗ್ಗೆ ಆಲ್ರೆಡಿ ಮಾತಾಡಿದೀನಿ, ಇಲ್ಲಿ ಇವಾಗ ಮತ್ತೆ ಪಾಯಿಂಟ್ ಬಂತದು. ಇನ್ನೊಂದು ಏನು ಅಂತಂದ್ರೆ, ಎಮರ್ಜೆನ್ಸಿಲಿ ಹೆಲ್ತ್ ಇಂದೊಂದು ಬರ್ಬೋದು, ಆಯ್ತಾ, ಹೆಲ್ತ್ ಎಮರ್ಜೆನ್ಸೀಸ್. ಸೊ ಇದಕ್ಕೇನು ಅಂದ್ರೆ, ಫಂಡ್ ನಿಮ್ದು ಕವರ್ ಮಾಡೋದು ಕಷ್ಟ ಆಗ್ಬಿಡುತ್ತೆ. ಯಾಕಂದ್ರೆ ಸಮ್ಟೈಮ್ಸ್ ಹೆಲ್ತ್ ಎಕ್ಸ್ಪೆನ್ಸಸ್ ಏನಿರುತ್ತೆ, ಲೈಕ್ ಓವರ್ ದ ರೂಫ್ ಹೋಗೋ ಚಾನ್ಸಸ್ ಇರುತ್ತೆ ನಿಮ್ಗೆ. ಸೊ ಏನ್ ಮಾಡ್ಬೇಕು, ನೀವು ಹೆಲ್ತ್ ಇನ್ಶೂರೆನ್ಸ್ ತಗೋಬೇಕು. ಫಸ್ಟ್ ಸ್ಮಾರ್ಟ್ ಡಿಸಿಷನ್ ಏನು, ಹೆಲ್ತ್ ಇನ್ಶೂರೆನ್ಸ್ ಮಾಡಿಸಿ. ಒಂದು 10 lakh 20 lakh ಕವರೇಜ್ ಇರೋ ಅಂತ ಹೆಲ್ತ್ ಇನ್ಶೂರೆನ್ಸ್ ಮಾಡಿಸಿ. ಎಲ್ಲಾ ಕವರು ಇರ್ಬೇಕು ಅದ್ರಲ್ಲಿ. ಅಂಡ್ ಒಳ್ಳೆ ಕಂಪ್ನಿದು ಹೆಲ್ತ್ ಇನ್ಶೂರೆನ್ಸ್ ಮಾಡಿಸಿ. ಅಂಡ್ ಯಾವ ತರ ಇರಬೇಕು ಅಂತಂದ್ರೆ, ಮ್ಯಾಕ್ಸಿಮಮ್ ನಂಬರ್ ಆಫ್ ಹಾಸ್ಪಿಟಲ್ಸ್ ಕವರ್ ಮಾಡ್ಬೇಕದು. ಪ್ಲಸ್ ನೀವೇನಾದ್ರೂ ಇವಾಗ ಮೈಸೂರಲ್ಲಿ ಇದ್ದೀರಾ, ಇಲ್ಲ ಬೆಂಗಳೂರಲ್ಲಿ ಇದ್ದೀರಾ ಅಂದ್ರೆ, ನಿಮ್ ಸುತ್ತ ಇರೋ ಹಾಸ್ಪಿಟಲ್ಸ್ ಯಾವ್ಯಾವ್ದು ನಿಮಗೆ ಹತ್ರ ಇದೆ, ಪ್ಲಸ್ ಒಳ್ಳೊಳ್ಳೆ ಹಾಸ್ಪಿಟಲ್ಸ್ ಇದಾವೆ, ಅದೆಲ್ಲ ಕವರ್ ಆಗ್ಬೇಕು ಅದ್ರಲ್ಲಿ. ಅದೆಲ್ಲದ್ರದ್ದು ಕವರೇಜ್ ಇದ್ರೆ ಅಂತ ತಗೊಳ್ಳಿ. ಪ್ಲಸ್ ಎಲ್ಲಾ ತರ ನಿಮ್ ಇನ್ಸಿಡೆಂಟ್ ಗಳಿಗೂ ಕವರ್ ಆಗ್ಬೇಕು, ಪ್ಲಸ್ ಮ್ಯಾಕ್ಸಿಮಮ್ ನಂಬರ್ ಆಫ್ ಹಾಸ್ಪಿಟಲ್ಸ್ ಕವರ್ ಆಗ್ಬೇಕು ಅದ್ರಲ್ಲಿ. ನೀವು ಅದನ್ನ ರಿಸರ್ಚ್ ಮಾಡಿದ್ರೆ ಯೂಟ್ಯೂಬ್ ಅಲ್ಲಿ ತುಂಬಾ ಇನ್ಫಾರ್ಮೇಟಿವ್ ವಿಡಿಯೋಸ್ ಇದೆ ಅದ್ರ ಮೇಲೆ. ಸೊ ಹೆಲ್ತ್ ಇನ್ಶೂರೆನ್ಸ್ ನೀವು ತಗೊಳ್ಳಿ, ನಿಮ್ ಪೇರೆಂಟ್ಸಿಗೂ ಮಾಡಿಸಿ. ಸೊ ದಟ್ ನಿಮ್ ಪೇರೆಂಟ್ಸ್ ರೆಸ್ಪಾನ್ಸಿಬಿಲಿಟಿನು ನಿಮ್ಮ ಮೇಲೆ ಬರೋದ್ರಿಂದ ಅವ್ರ ಹೆಲ್ತಿಗೆ ರಿಸ್ಕ್ ಆದ್ರೂ ನಿಮ್ಮ ಆಸೆಟ್ ಡೈಲ್ಯೂಟ್ ಆಗೋದು. ನೆಗೆಟಿವ್ ಥಿಂಗ್ ಏನು ಅಂದ್ರೆ, ನಿಮ್ ಆಸೆಟ್ ಡೈಲ್ಯೂಟ್ ಆಗೋದು ಅಂದ್ರೆ ನೀವು ಒಂಥರ ಝೀರೋಗ್ ಬಂದ್ಬಿಡ್ತೀರಾ. ಏನೇನ್ ಮಾಡಿದ್ರು ಲ್ಯಾಂಡ್ ಎಲ್ಲ ಮಾರ್ಕೋಬೇಕಾಗುತ್ತೆ, ಝೀರೋಗ್ ಬರ್ತೀರಾ. ಅದ್ರಕ್ಕಿಂತ ವರ್ಸ್ಟ್ ಏನು ಅಂದ್ರೆ, ಝೀರೋಗ್ ಬಂದಾದ್ಮೇಲೆ ಮತ್ತೆ ಸಾಲ ತೆಗೆಯೋದಿದೆ ನೋಡಿ, ನೆಗೆಟಿವ್ ಹೋಗ್ಬಿಡ್ತೀರಾ. ಸೊ ಅದೊಂದು ಹ್ಯೂಜ್ ಮಿಸ್ಟೇಕ್ ಆಗ್ಬಿಡುತ್ತೆ, ಆಯ್ತಾ. ಸೊ ಹೆಲ್ತ್ ಇನ್ಶೂರೆನ್ಸ್ ಇಟ್ಕೊಳ್ಳಿ. ವರ್ಷಕ್ಕೆ ಒಂದು 10,000 20,000 ಕಟ್ತೀರಾ, ಬಟ್ ನೀವು ಅದಕ್ಕೆ ಬೇಜಾರು ಮಾಡ್ಕೋಬಾರ್ದು. ಕೆಲವ್ರು ನೋಡಿದೀನಿ ನಾನು, ಅಯ್ಯೋ ಇದಕ್ಕೆ 10,000 20,000
20,000 ಹಾಕ್ತಿವಿ, ಏನು ಪ್ರಯೋಜನ ಇಲ್ಲ. ಅದೇ ತಾನೇ ಬೇಕಾಗಿರೋದು. ಹೆಲ್ತ್ ಇನ್ಶೂರೆನ್ಸ್ ತಗೊಳ್ಳೋದು ಅದನ್ನ ಯೂಸ್ ಮಾಡಬಾರ್ದು ಅಂತ. ಅದ್ ನಿಮ್ ತಲೆಯಲ್ಲಿ ಹೆಂಗಿರ್ಬೇಕು ಗೊತ್ತಾ? ಹೆಲ್ತ್ ಇನ್ಶೂರೆನ್ಸ್ ಯೂಸ್ ಮಾಡೋದು ವರ್ಸ್ಟ್ ಕೇಸ್. ಅದು ಲೈಫಲ್ಲಿ ಆ ಕೇಸೇ ಆ ಸಿಚುವೇಶನ್ ಬರಬಾರ್ದು. ನಾನ್ ದೇವ್ರಿಗೆ ಅನ್ನೋದು ಏನಂದ್ರೆ, ನೋಡ್ದೇವ್ರೆ 20,000 ಈ ಲೈಫ್ ಇನ್ಶೂರೆನ್ಸ್ ಹಾಕ್ತಾ ಇದೀನಿ, ಹೆಂಗ್ ಮಾಡು ಅಂದ್ರೆ ಇದು ನನಗೆ ಯೂಸೇ ಮಾಡದೇ ಇರೋ ತರ ಆಗ್ಬೇಕು ಲೈಫಲ್ಲಿ ಅನ್ನೋ ತರ. ನಂಗೆ ಬೇಡವೇ ಬೇಡ, ನಂಗೆ ಏನು ಹೆಲ್ತ್ ಇಶ್ಯೂಸೇ ಬೇಡ. ಬೇಕಾದ್ರೆ ಆ ಹೆಲ್ತ್ ಇಶ್ಯೂಸ್ ಒಂದು ನನಗೆ ಸೇಫ್ಟಿ ಇದೆ, ಏನಾದ್ರು ಮಿಸ್ ಆಯ್ತು ಅಂತಂದ್ರೆ ಕವರೇಜ್ ಇದೆ, 10-20 ಲಕ್ಷದ ಕವರೇಜ್ ಇದೆ. ಸಡನ್ ಆಗಿ ನನಗೆ ಅಷ್ಟೊಂದು ದುಡ್ಡಿನ ಅವಶ್ಯಕತೆ ಇರೋದಿಲ್ಲ, ಯಾಕಂದ್ರೆ ಕವರ್ ಇದೆ ಇನ್ಶೂರೆನ್ಸ್ ಅಲ್ಲಿ, ಆಯ್ತಾ. ಸೆಕೆಂಡ್ ಏನು ಅಂತ ಅಂದ್ರೆ, ಜನ ಬೇಜಾರು ಮಾಡ್ಕೋತಾರೆ, ಹೆಲ್ತ್ ಇನ್ಶೂರೆನ್ಸ್ ಯೂಸ್ ಆಗಲ್ಲ, ಇವತ್ತವರೆಗೂ ಯೂಸ್ ಮಾಡ್ಕೊಂಡಿಲ್ಲ. ಮಾಡ್ಕೋಬಾರ್ದು ಕಣ್ರು, ಅದಕ್ಕೆ ತಾನೇ ತಗೊಳ್ಳೋದನ್ನ. ಅದ್ ಜಸ್ಟ್ ಒಂದು ಎಮರ್ಜೆನ್ಸಿಗೆ ತಗೊಳ್ಳೋದು, ಅದನ್ನ ಯೂಸ್ ಮಾಡ್ಬೇಕು ಅಂತ ತಗೊಳ್ಳೋದಿಲ್ಲ, ಆಯ್ತಾ. ಸೊ ಹಂಗ್ ಯೋಚಿಸ್ಬೇಡಿ ಅದನ್ನ, ಓಕೆನಾ. ಆಮೇಲೆ ಅನ್ನೆಸೆಸರಿ ಲೋನ್ಗಳು ತಗೊಳಕ್ ಹೋಗ್ಬೇಡಿ. ಬೇಡದೇ ಇರೋ ಲೋನು, ಬೇಡದೇ ಇರೋ EMI ಮತ್ತೆ ಸಾಲ ತಗೊಂಡ್ಬಿಟ್ಟು ಇನ್ವೆಸ್ಟ್ ಮಾಡೋದಿದೆ ನೋಡಿ, ಅದನ್ನ ಯಾವ್ದೇ ಕಾರಣಕ್ಕೂ ಮಾಡಕ್ ಹೋಗ್ಬಾರ್ದು. ನಾನ್ ಮಾಡಿದೀನಿ ಆ ತಪ್ಪನ. ಏನಾಯ್ತು ಅಂದ್ರೆ, ಒಂದ್ ಫ್ರೆಂಡ್ ಹತ್ರ ದುಡ್ಡು ಇಸ್ಕೊಂಡೆ ನಾನು. ಇಸ್ಕೊಂಡ್ಬಿಟ್ಟು ನಾನು ನಿನಗೆ 1 ಮಂತ್ ಆದ್ಮೇಲೆ ಕೊಡ್ತೀನಿ, ನಾನು ಇದು ಯಾವುದೋ ಒಂದು ಒಳ್ಳೆ ಸ್ಟಾಕ್ ಸಿಕ್ಕಿತ್ತು, ಅವಾಗ ಒಳ್ಳೆ ಡಿಸ್ಕೌಂಟ್ ಅಲ್ಲಿ ನಡೀತಿದೆ, ತಗೋತೀನಿ, ಆ 1 ಮಂತಿಗೆ ನಾನು ರಿಟರ್ನ್ ಮಾಡಿ ರಿಟರ್ನ್ಸ್ ತಗೊಂಡು ನಿನಗೆ ಕೊಡ್ತೀನಿ ದುಡ್ಡು ವಾಪಸ್ ಅಂತ. ಟ್ರೇಡಿಂಗ್ ಮಾಡ್ತಿದ್ದೆ ನಾನು ಆ ಟೈಮಲ್ಲಿ. ಅವನು ಓಕೆ ಅಂತ ಅಂದ, ಕೊಟ್ಟ. ನಾನು ಇನ್ವೆಸ್ಟ್ ಮಾಡಿದೆ, 1 ವೀಕ್ ಬಿಡ್ಕೊಂಡ್ ಬಂದ, ನಂಗೆ ದುಡ್ಡು ಬೇಕು ಇವಾಗ ಅರ್ಜೆಂಟ್ ಆಗಿ ಅಂತ. ನಾನು ಹಾಕಿರೋದು ಸ್ಟಾಕ್ ಬಿದ್ದಿದೆ ಸ್ವಲ್ಪ, ಈಗ ನಾನು ಅದನ್ನ ತೆಗಿಯಕ್ ಆಗ್ತಿಲ್ಲ, ಲಾಸ್ ಅಲ್ಲಿ ಹೋಗುತ್ತೆ ಅಂದ್ರು. ಅವ್ನಿಗೆ ಬೇಕು ಅಂತ ಅಂದಾಗ ನಾನು ಏನು ಮಾಡಕ್ಕಾಗಲ್ಲ, ನನ್ನ ಲಾಸ್ ಅನ್ನ ಬುಕ್ ಮಾಡ್ಕೊಂಡು ತೆಗ್ದಿ ಅವನಿಗೆ ದುಡ್ಡು ಕೊಟ್ಟೆ. ಸೊ 1 ವಾರ ಯಾವಂದೋ ದುಡ್ಡು ಇಸ್ಕೊಂಡ್ಬಿಟ್ಟು ಅವನಿಗೆ ವಾಪಸ್ ಕೊಡೋದಕ್ಕೆ ನಾನ್ ಲಾಸ್ ತಗೊಂಡೆ. ಇದು ತುಂಬಾ ಚಿಕ್ಕ ಎಕ್ಸಾಂಪಲ್ ಕೊಡ್ತಿರೋದು ನಾನು. ಈ ತರ ತುಂಬಾ ದೊಡ್ಡ ಹಿಟ್ ತಗೊಂಡಿರೋರು ಇದಾರೆ. ಲೈಕ್ ಲಕ್ಷದಲ್ಲಿ ಲಾಸ್ ಆಗಿದೆ, ಕೋಟಿಗಟ್ಲೆ ಲಾಸ್ ಆಗಿರುತ್ತೆ. ಸಾಲ ತಗೊಂಡ್ಬಿಟ್ಟು ಯಾವತ್ತೂ ಮಾಡಕ್ ಹೋಗ್ಬಿಡಿ, ಆಯ್ತಾ. ಸಾಲ ತಗೊಂಡು ಕ್ರಿಪ್ಟೋ ಟ್ರೇಡಿಂಗ್ ಮಾಡಬೇಡಿ, ಸ್ಟಾಕ್ ಟ್ರೇಡಿಂಗ್ ಮಾಡಬೇಡಿ, ಆಯ್ತಾ. ಬೆಟ್ಟಿಂಗು, ಗ್ಯಾಮ್ಲಿಂಗು, ಫಸ್ಟ್ ಆಫ್ ಆಲ್ ಅದ್ ಯಾವ್ದು ಮಾಡ್ಲೇಬಾರ್ದು. ಸಾಲ ತಗೊಂಡ್ ಮಾಡೋದು ಇನ್ನೂ ವರ್ಸ್ಟ್ ಅದು, ಆಯ್ತಾ. ಅದರಿಂದ ದೂರ ಇರಿ ಅಷ್ಟೇ. ನಾನು ಮಿಸ್ಟೇಕ್ ಮಾಡಿದ್ದೀನಿ, ಬೇಗ ಕಲ್ತಿದ್ದೀನಿ, ನಿಮ್ಗೆ ಹೇಳ್ತಾ ಇದ್ದೀನಿ, ಅದರಿಂದ ದೂರ ಇರಿ. ಸೊ ನಾನು ಏನಕ್ಕೆ ಮಿಸ್ಟೇಕ್ಸ್ ಗಳ ಮೇಲೆ ಜಾಸ್ತಿ ಫೋಕಸ್ ಮಾಡ್ತಿದ್ದೀನಿ ಅಂತ ಅಂದ್ರೆ, ನೀವು ಎಷ್ಟೇ ದುಡ್ಡು ಮಾಡಿ, ನೀವು ಎಷ್ಟೇ ಆಸೆಟ್ ಮಾಡಿ ಲೈಫಲ್ಲಿ, ಒಂದ್ ಇನ್ಸಿಡೆಂಟ್ ನಿಮ್ನ ಕಂಪ್ಲೀಟ್ ಆಗಿ ವೈಪ್ ಔಟ್ ಮಾಡ್ಬೋದು. ಒಂದ್ ಹೆಲ್ತ್ ಇನ್ಸಿಡೆಂಟ್ ಆಗ್ಬೋದು, ಇಲ್ಲ ನಿಮ್ದೊಂದು ರಾಂಗ್ ಇನ್ವೆಸ್ಟಿಂಗ್ ಇನ್ಸಿಡೆಂಟ್ ಆಗ್ಬೋದು, ಏನಾದ್ರೂ ಆಗ್ಬೋದು, ನಿಮ್ಮನ್ನ ಕಂಪ್ಲೀಟ್ ಆಗಿ ಝೀರೋಗೆ ತಂದು ನಿಲ್ಲಿಸಬಹುದು. ಸೊ ಲೈಫ್ ಅಲ್ಲಿ ಏನೇ ಮಾಡಿ ಫಿನಾನ್ಷಿಯಲ್ ಮಿಸ್ಟೇಕ್ಸ್ ಮಾಡಕ್ ಹೋಗ್ಬೇಡಿ, ಆಯ್ತಾ. ಫಿನಾನ್ಷಿಯಲ್ ಮಿಸ್ಟೇಕ್ಸ್ ನ ಸರಿ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ನಿಮ್ದು ಇಡೀ ಲೈಫ್ ಅರ್ನಿಂಗ್ಸ್ ನ ಝೀರೋ ಮಾಡೋ ಚಾನ್ಸಸ್ ಇರುತ್ತೆ. ನಾನು ಅದಕ್ಕೋಸ್ಕರ ಹೇಳ್ತಿರೋದು, ತುಂಬಾ ಜಾಸ್ತಿ ಅದ್ರ ಮೇಲೆ ಸ್ಟ್ರೆಸ್ ಮಾಡ್ತಿದ್ದೀನಿ, ಮಿಸ್ಟೇಕ್ಸ್ ಗಳು ಅವಾಯ್ಡ್ ಮಾಡಕ್ಕೆ. ಸೊ ದುಡ್ಡಿನ ಮ್ಯಾಟರ್ ಅಲ್ಲಿ ಏನು ಅಂತಂದ್ರೆ, ಮೋಸ್ಟ್ ಇಂಪಾರ್ಟೆಂಟ್ ಥಿಂಗು ದುಡ್ಡು ಹೆಂಗ್ ಮಾಡೋದಲ್ಲ, ದುಡ್ಡು ಹೆಂಗೆ ಕಳ್ಕೋಬಾರ್ದು ಅನ್ನೋದು ತುಂಬಾ ಇಂಪಾರ್ಟೆಂಟ್ ನಿಮ್ಗೆ. ಅದು ಏನೇನ್ ಮಿಸ್ಟೇಕ್ಸ್ ಅವಾಯ್ಡ್ ಮಾಡ್ಬೇಕನ್ನೋದು ತುಂಬಾ ಇಂಪಾರ್ಟೆಂಟ್ ನಿಮ್ಗೆ. ದುಡ್ಡು ಮಾಡಕ್ 2-3 ದಾರಿ ಇದೆ ಅನ್ಕೊಳ್ಳಿ, ಮಿಸ್ಟೇಕ್ ಆಗೋದಕ್ಕೆ 1,000 ದಾರಿ ಇರ್ತವೆ, ಹೆಂಗಾದ್ರೂ ಕಳ್ಕೊಳ್ಳೋ ಚಾನ್ಸಸ್ ಇರುತ್ತೆ ನಿಮ್ಗೆ. ಅದೆಲ್ಲದನ್ನು ಅವಾಯ್ಡ್ ಮಾಡ್ಬೇಕು. ನೀವು ಹೆಂಗೆ ಅಂತಂದ್ರೆ, ಫಸ್ಟ್ ಒಂದು ಆರ್ಮರ್ ಬಿಲ್ಡ್ ಮಾಡ್ಕೋಬೇಕು, ಒಂದು ಕವಚ ಅನ್ನೋದು ಇರುತ್ತಲ್ಲ, ಅಂದ್ರೆ ಎಲ್ಲಿಂದಾನೇ ಆರೋ ಬಂದ್ರು ಅಥವಾ ಬಾಣ ಬಂದ್ರು ನಿಮಗದು ಹರ್ಟ್ ಮಾಡಬಾರ್ದು. ಅದೊಂದು ಪ್ರೊಟೆಕ್ಷನ್ ಇದ್ರೆ ಮಾತ್ರ ಈ ದೇಹಕ್ಕೆ ಬೆಲೆ ಜಾಸ್ತಿ. ಅದೇ ಪ್ರೊಟೆಕ್ಷನ್ ಇದ್ರೆ ಮಾತ್ರ ನಿಮ್ದು ದುಡ್ಡು ಕೂಡ ಉಳ್ಕೊಂಡಿರುತ್ತೆ. ಆ ಪ್ರೊಟೆಕ್ಷನ್ ಇಲ್ಲದೆ ಇದ್ರೆ ಬರುತ್ತೆ, ಯಾವ್ದಾದ್ರು ಹಿಂಗೆ ಎದೆ ಹೊಡಿಯುತ್ತೆ, ಹೋಗ್ತೀವಿ ಅಷ್ಟೇ, ಹಂಗೆ ದುಡ್ಡು ಹೋಗುತ್ತೆ. ಅದಕ್ಕೊಂದು ಪ್ರೊಟೆಕ್ಷನ್, ಅದಕ್ಕೊಂದು ಕವಚ ಬಿಲ್ಡ್ ಮಾಡ್ಬೇಕು ಫಸ್ಟ್. ಮಿಸ್ಟೇಕ್ಸ್ ಗಳು ಯಾವ್ದು ಮಾಡಕ್ ಹೋಗ್ಬಾರ್ದು ಅಷ್ಟೇ. ಅದಕ್ಕೆ ಪ್ಲಸ್ ವಾರೆನ್ ಬಫೆಟ್ ಅವ್ರದ್ದು ಒಂದು ಒಳ್ಳೆ ಕೋಟ್ ಇದೆ. ಅವ್ರು ಹೇಳೋದೇನು ಅಂತಂದ್ರೆ, ನನ್ನ ಲೈಫಲ್ಲಿ 2 ರೂಲ್ ಇರೋದು. ಫಸ್ಟ್ ರೂಲ್ ಏನು ಅಂದ್ರೆ, ಯಾವತ್ತೂ ದುಡ್ಡು ಕಳ್ಕೋಬಾರ್ದು ಅಂತ. ಅಂಡ್ ಸೆಕೆಂಡ್ ರೂಲ್ ಏನು ಅಂತಂದ್ರೆ, ಫಸ್ಟ್ ರೂಲ್ನ ಯಾವತ್ತೂ ಮರಿಬಾರ್ದು ಅಂತ. ಸೊ ನಾನು ಕೂಡ ಅದನ್ನೇ ಫಾಲೋ ಮಾಡೋದು, ನಿಮ್ಗೂ ಕೂಡ ನಾನು ಅದನ್ನೇ ಹೇಳೋದು. ಅಂಡ್ 10 ವರ್ಷದ ಮುಂಚಿನ ವಿಶಾಲ್ಗೂ ಕೂಡ ಅದನ್ನೇ ಹೋಗ್ಬಿಟ್ಟು ಹೇಳ್ತಿರೋದು ನಾನು. ಆ ಮಿಸ್ಟೇಕ್ ಮಾಡಬೇಡ, ದುಡ್ಡು ಯಾವತ್ತೂ ಕಳ್ಕೋಬಾರ್ದು. ನೋಡಿ, ಅಷ್ಟು ದೊಡ್ಡ ಇನ್ವೆಸ್ಟರು ದುಡ್ಡು ಹೆಂಗ್ ಮಾಡ್ಬೇಕು ಅನ್ನೋದ್ರ ಮೇಲೆ ಕೋಟ್ ಮಾಡಿದ್ರು, ಸೆಕೆಂಡರಿ ಇಟ್ರು. ಫಸ್ಟ್ ಅವ್ರದ್ದು ಮೋಸ್ಟ್ ಇಂಪಾರ್ಟೆಂಟ್ ಕೋಟ್ ಏನು, ದುಡ್ಡು ಹೆಂಗ್ ಕಳ್ಕೋಬಾರ್ದು ಅನ್ನೋದು. ಅದಕ್ಕೋಸ್ಕರ ನಾನು ಜಾಸ್ತಿ ಅದ್ರ ಮೇಲೆ ಸ್ಟ್ರೆಸ್ ಮಾಡ್ತಿರೋದು. ಅಂಡ್ ಐ ಹೋಪ್ ಈ ವಿಡಿಯೋ ನಿಮ್ಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೋತೀನಿ. ಅಂಡ್ ನಿಮ್ಗೆ ಏನಾದ್ರೂ ಕ್ವಶನ್ ಇತ್ತು ಅಂತಂದ್ರೆ ಕಾಮೆಂಟ್ ಅಲ್ಲಿ ಕೇಳಿ. ಅಂಡ್ ತುಂಬಾ ಸ್ಪೆಸಿಫಿಕ್ ನಾನು ನನ್ನ ಫಿನಾನ್ಸಸ್ ನಾನು ರಿವೀಲ್ ಮಾಡಕ್ ಇಷ್ಟಪಡೋದಿಲ್ಲ. ನಾನು ಸ್ವಲ್ಪ ಪ್ರೈವೇಟ್ ಪರ್ಸನ್, ಫಿನಾನ್ಸಿಗೆ ಬಂದಾಗ, ಸ್ಯಾಲ್ರಿಗೆ ಬಂದಾಗೆಲ್ಲ ನಂಗೆ ಇಷ್ಟ ಆಗೋದಿಲ್ಲ. ಪ್ಲಸ್ ನಿಮ್ಗೂ ನಾನು ಅದೇ ಸಜೆಸ್ಟ್ ಮಾಡೋದು, ಊರ್ ತುಂಬಾ ಲೈಕ್ ಟಮಟೆ ವರ್ಸ್ಕೊ ಓಡಾಡಬೇಡಿ. ನಂಗೆ ಇಷ್ಟು ಸ್ಯಾಲ್ರಿ, ನಾನು ಇಲ್ಲಿ ಇನ್ವೆಸ್ಟ್ ಮಾಡಿದೀನಿ, ನನ್ನ ಹತ್ರ ಇಷ್ಟು ದುಡ್ಡಿದೆ ಅಂತ. ನಿಮ್ಗೆ ನೆಗೆಟಿವ್ ಆಗಿ ಇಂಪ್ಯಾಕ್ಟ್ ಆಗುತ್ತೆ. ಯಾವತ್ತೂ ನಿಮ್ದು ಎಷ್ಟು ದುಡ್ಡಿದೆ, ಆಸೆಟ್ ಇದೆ, ನಿಮ್ ಸ್ಯಾಲ್ರಿ ಎಷ್ಟು, ಅದು ಯಾವ್ದು ರಿವೀಲ್ ಮಾಡಕ್ ಹೋಗ್ಬೇಡಿ, ಯಾರಿಗೂ ಮಾಡಬೇಡಿ. ಅಂಡ್ ಲಾಸ್ಟ್ ವರ್ಗೂ ಯಾರ್ಯಾರು ಈ ವಿಡಿಯೋ ನೋಡ್ತಿದ್ದೀರಾ, ದುಡ್ಡೇ ದೊಡ್ಡಪ್ಪ ಅಂತ ಕಾಮೆಂಟ್ ಮಾಡಿ. ಏನ್ ಹೇಳಿ, ದುಡ್ಡೇ ದೊಡ್ಡಪ್ಪ ಅಂತ ಕಾಮೆಂಟ್ ಮಾಡ್ಬೇಕು. ಸೊ ಸಿಗೋಣ ನಾಳೆ ವಿಡಿಯೋಲಿ. ಈ ವಿಡಿಯೋಲಿ ಇಷ್ಟೇ. ಏನಾದ್ರೂ ಕ್ವಶನ್ಸ್ ಇದ್ರೆ ಕಾಮೆಂಟ್ ಮಾಡಿ, ನಾನು ಆನ್ಸರ್ ಮಾಡ್ತೀನಿ. ನಾಳೆ ಸಿಗ್ತೀನಿ. ಬಾಯ್.